ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಗುರು ಗುರಿ ಇದ್ರೆ ಬದುಕಲ್ಲಿ ಯಶಸ್ಸು ಅಂತಾರೆ. ಸುಖ, ಶಾಂತಿ, ಆಯಸ್ಸು, ಐಶ್ವರ್ಯ ಇದ್ರೆ ನೆಮ್ಮದಿ ಅಂತಾರೆ. ಎಲ್ಲವೂ ಇದ್ರೂ ಕೆಲವೊಮ್ಮೆ ಏನೂ ಇಲ್ಲದ ಭಾವ ಬದುಕನ್ನ ನೋವಿನಲ್ಲಿ ಕೈ ತೊಳೆಯೋ ಹಾಗೆ ಮಾಡುತ್ತೆ. ಎಷ್ಟೋ ಸಂದರ್ಭದಲ್ಲಿ ಒಬ್ಬರೇ ನನ್ನ ಬದುಕಲ್ಲಿ ಹೀಗ್ಯಾಕೆ ಅಂತ ಅಳೋದು ಕೂಡ ಉಂಟು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೀವನದ ಆಯ್ಕೆ ಬಗ್ಗೆ ಗುರುಗಳು ತಿಳಿಸ್ತಾರೆ. ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ನಾವು ನಮ್ಮ ಜೀವನದ ಅಥವಾ ನಮ್ಮ ಜೀವನ ನಾವು ಮಾಡುವಂತಹ ಆಯ್ಕೆಯ ಮೇಲೆ ನಿಂತಿರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ನನ್ನ ಜೀವನ ನನ್ನ ಆಯ್ಕೆ, ಈ ನಿಲುವು ಸರಿನಾ, ಹೇಗೆ? ಹರಿ ಶ್ರೀ ಗುರುಭ್ಯೋ ನಮಃ. ಇದು ಎಲ್ರಿಗೂ ಬೇಕಾಗಿರತಕ್ಕಂಥದ್ದು ತುಂಬ ಅತಿ ಮುಖ್ಯವಾದ ವಿಚಾರ ಅಂತ ಅನ್ಕೋತೀನಿ. ಈ ಗಂಡ ಹೆಂಡತಿ ಜಗಳ ಬಂದಾಗ ಅಥವಾ ತಂದೆ ತಾಯಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಈ ಮಾತು ಬರುತ್ತೆ, ನನ್ನ ಬಿಟ್ಬಿಡಿ, ನನ್ನ ಇಷ್ಟ, ನಾನು ಏನು ಬೇಕು ನಾನು ಆರಿಸ್ಕೋತೀನಿ, ನಾನು ಬದುಕ್ತೀನಿ. ಸೊ ಇದು ಬಂದಾಗ ಏನಾಗತ್ತೆ, ಕಷ್ಟವಾದ ಜೀವನ ಆಗತ್ತೆ. ಈ ವಿಚಾರ ಹೊರಗೆ ಬಂದರೆ ತುಂಬ ಕಷ್ಟಪಟ್ಟು ಬದುಕಬೇಕಲ್ಲ ಅನ್ನೋ ಕಷ್ಟ ಕೊಟ್ಟೋಗ್ತೀವಿ ನಾವು. ಏನು ಇದಕ್ಕೆ ಹೆಂಗೆ ಮುಂದೆ ದಾರಿ? ನಾವು ಬದುಕಬೇಕಾಗಿರೋದು ಹೇಗಾದರೆ ಇಷ್ಟಪಟ್ಟು ಬದುಕಬೇಕು. ಇಷ್ಟಪಟ್ಟು ಬದುಕಬೇಕು ಅಂದರೆ ಈ ಬಾಯಿಂದ ಈ ಮಾತು ಬರಬಾರ್ದು, ನನ್ನಿಷ್ಟ. ಈ ನನ್ನಿಷ್ಟ ಅಂತಕ್ಕಂಥದ್ದು ಯಾರಲ್ಲೂ ಬಂದರೂ ಕೂಡ ಕಷ್ಟಪಟ್ಟು ಬದುಕುವ ಒಂದು ಜೀವನ ಯಾರಿಗೂ ಬೇಡ. ಆದರೆ ಯಾಕೆ ಬರಬೇಕಿದು? ಮನಸ್ಸಲ್ಲಿ ನನ್ನ ಚಾಯ್ಸ್ ಯಾವುದೇ ಆಗಲಿ, ಮದುವೆ ಆಗ್ಬೋದು, ಊಟ ಇರ್ಬೋದು, ಇವನ್ ನನ್ನದೇ ಆದ ತೀರ್ಮಾನ, ನನ್ನದೇ ಗುರಿ ಅಂತಕ್ಕಂತಹ ಒಂದು ಮನೋಭಾವ ಮನಸ್ಥಿತಿ ಬಂದಾಗ, ಅದರಲ್ಲೂ ಗಂಡ ಹೆಂಡತಿಯಲ್ಲಿ ಬಂದ್ಬಿಟ್ರೆ ತುಂಬ ಕಷ್ಟ ಅಲ್ಲಮ್ಮ. ಈಗ ಒಂದು ವಿಷಯವನ್ನು ನಾವು ಗಮನಿಸ್ಕೋಬೇಕಾಗತ್ತೆ. ಅದು ಬರಬಾರ್ದು, ನಮಗೂ ಗೊತ್ತು, ಸ್ವಾಮಿ ಬರ್ತಾ ಇದೆಯಲ್ಲ ಏನು ಮಾಡಿ ಅಂತ ಪ್ರಶ್ನೆ ಆಗತ್ತೆ ವೀಕ್ಷಕರದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಗಂಡ ಹೆಂಡತಿ ವಿಷಯದಲ್ಲಿ ಯಾವುದೋ ಒಂದು ಕುಟುಂಬದ ಒಂದು ಸಮಸ್ಯೆ ಅಂತ ಬರುತ್ತೆ. ಅವರೀಗ ನಮ್ಮ ಹತ್ರ ಬಂದು ಕೂತಿದ್ದಾರೆ, ಸ್ವಾಮಿ ನಮ್ಮದು ಪರಿಸ್ಥಿತಿ ಸರಿ ಹೋಗಿಲ್ಲ, ದಾಂಪತ್ಯ ತುಂಬ ಕಷ್ಟ ಆಗ್ತಾ ಇದೆ, ಇವ್ರ ಜೊತೆ ಬದುಕೋದು ಅಥವಾ ಇವ್ರ ಜೊತೆ ಬದುಕೋದು ತುಂಬ ಕಷ್ಟ ಆಗ್ತಾ ಇದೆ, ಏನು ಮಾಡಬೇಕು, ನಿಮ್ಮ ಹತ್ರ ಬಂದ್ಬಿಟ್ಟಿದ್ದೀವಿ ಅಂತ ಒಂದು ವಿಶೇಷವಾದ ವಿಚಾರ ಆಗತ್ತೆ. ಆವಾಗ ಈ ನಮ್ಮ ಸ್ಥಾನದಲ್ಲಿ ಕೂತಿರೋರು ಹೇಳ್ತಾರೆ, ನೀವು ಗಂಡ ಹೆಂಡತಿ ಬೆಳಗ್ಗೆ ಎದ್ದು ಅರಳಿಕಟ್ಟೆ ಸುತ್ತಿ, ನವಗ್ರಹ ಸುತ್ತಿ, ಏನೋ ಒಂದು ಹೇಳ್ತಾರೆ. ಕೇಳಿಸ್ಕೊಳ್ಳೋ ತನಕ ಕೇಳಿಸ್ಕೊಂಡು, ಇಲ್ಲ ಗಂಡನೋ ಹೆಂಡ್ತಿನೋ ತಿರುಗಿ ಬಿದ್ದುಬಿಡ್ತಾರೆ. ಎಲ್ಲ ಮಾಡಾಯ್ತು ರೀ ಸ್ವಾಮಿ, ಏನೂ ವರ್ಕ್ ಆಗಿಲ್ಲ, ಆಯಿತಾ, ಜಗತ್ತೇ ಸುತ್ಕೊಂಬಂದ್ಬಿಟ್ಟಿದ್ದೀವಿ ನಾವು, ನಮ್ಮಿಬ್ಬರದು ಗುರಿ ಮುಟ್ಟಕ್ಕಾಗಿಲ್ಲ, ಅದು ಬಿಟ್ಟು ಬೇರೆ ಏನಾದರೂ ಹೇಳಿ ಅಂದರೆ ನಮ್ಮ ಹತ್ರ ಯಾವುದೂ ಇಲ್ಲ. ಯಾಕೆಂದ್ರೆ ಎಲ್ಲ ಹೇಳೋದೇ ಹೇಳ್ತಿರೋದು. ಏನು ಹೇಳ್ತಾರೆ, ಸ್ವಲ್ಪ ಹೇಳೋದು ದಾಟಿ ಚೇಂಜ್ ಇರ್ಬೋದು, ಅದು ಬಿಟ್ಟು ವಿಷಯ ಎಲ್ಲ ಒಂದೇ ಆಗಿರುತ್ತೆ. ಈಗ ಅವ್ರ ಕೋಪ ಬರ್ತಾ ಇಲ್ಲಮ್ಮ, ಬರುತ್ತೆ ಅಲ್ವಾ? ಅದಕ್ಕೆ ದಾಂಪತ್ಯ ಅಂತಕ್ಕಂಥದ್ದು, ಮದುವೆ ಅಂತಕ್ಕಂಥದ್ದು, ನನಗೆ ಕೆಲವು ವಿಷಯವನ್ನು ಹೇಳಿದೆ ನಾನು. ಮಾಂಗಲ್ಯಧಾರಣೆ ಮಾಡಬೇಕಾದ್ರೆ ಹೆಣ್ಣು ಮಾಂಗಲ್ಯವನ್ನು ತನ್ನ ವಕ್ಷಸ್ಥಳದಲ್ಲಿ ಕೈಯಲ್ಲಿ ಇಟ್ಟುಕೊಂಡಾಗ ನಂತರ ಗಂಡು ಮಾಂಗಲ್ಯವನ್ನು ಕಟ್ಟಬೇಕು. ನಾವು ಆ ಕೆಲಸ ಮಾಡ್ತಾ ಇಲ್ಲ, ಕತ್ತು ಬಗ್ಸ್ಕೊಂಡು ಕೂತಿರ್ತಾರೆ, ಕಟ್ಬಿಡ್ತಾರೆ. ಅಂದರೆ ಅದರ ಅರ್ಥ ಗೊತ್ತಿಲ್ಲ. ಯಾಕೆ ಆ ಭಾಗದಲ್ಲೇ ಇಟ್ಕೋಬೇಕಂದ್ರೆ ಹೆಣ್ಣಿನ ಹೃದಯ ಭಾಗದಲ್ಲಿ ಆ ಮಾಂಗಲ್ಯ ಕರೆಕ್ಟ್ ಅದ್ರ ಮೇಲೆ ಕೂರಬೇಕು. ಅದು ಕಟ್ಟೋರ್ಗೆ ಗೊತ್ತಾಗಲ್ಲ. ಆ ಹೆಣ್ಣು ಅದನ್ನು ಗಮನಿಸಿ ಆ ಮಾಂಗಲ್ಯವನ್ನು ಬಲಗೈಯಲ್ಲಿ ಇಟ್ಕೊಂಡಾಗ ಅವರಲ್ಲಿ 3 ಗಂಟನ್ನು ಹಾಕಿದಾಗ ಇಬ್ಬರದೂ ಕೆಲಸ ಯಜ್ಞ ಅಂತ ಹೇಳ್ತಾರೆ. ಇದು ದಾಂಪತ್ಯ ಯಜ್ಞ ಆಗತ್ತೆ. ಇದು ಹೇಳ್ತಾನೋ ಇಲ್ಲ ಕೇಳ್ತಾನೋ ಇಲ್ಲ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಮುಂದುವರೆದ ಭಾಗ. ಆದರೆ ದಾಂಪತ್ಯ ಯಜ್ಞ ಅಂತಕ್ಕಂಥದ್ದು ಮದುವೆ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಜೊತೆಯಲ್ಲೇ ಪ್ರತಿಯೊಂದನ್ನು ಹಂಚ್ಕೊಂಡು ಧರ್ಮವಾಗಿ ನಡ್ಕೋಬೇಕು ಅಂತಕ್ಕಂಥದ್ದು ಮದುವೆ ಆಗೋದು ಅಲ್ಲಮ್ಮ. ಪ್ರತಿಯೊಂದರಲ್ಲೂ ಊಟ ಮಾಡೋದು, ಮಲಗೋದು, ಮಾತಾಡೋದು, ಕೇಳಿಸ್ಕೊಂಡು ಪ್ರತಿಯೊಂದು ಒಂದು ಕೂಡ ಏಕಾಗ್ರತೆಯಲ್ಲಿ ಇರಬೇಕು ಅಂತಕ್ಕಂತಹ ವಿಚಾರಕ್ಕೆ ಮದುವೆ ಮಾಡ್ತಾ ಇದ್ದಾರೆ, ಮಾಡ್ಕೋತಾ ಇದ್ದಾರೆ. ಅರ್ಥ ಯಾರು ಹೇಳಿಲ್ಲ, ಅವರು ತಿಳ್ಕೊಂಡಿಲ್ಲ. ನಿಜ. ಸೊ ಹೀಗಿರಬೇಕಾದ್ರೆ ಈ ಸಮಸ್ಯೆಯಿಂದ ನಾವು ಹೊರಗೆ ಬರ್ತಕ್ಕಂಥ ವಿಚಾರಕ್ಕೆ ಬಂದಾಗ ಯಜ್ಞ ಅಂತಕ್ಕಂತಹ ವಿಷಯವನ್ನು ನಾವು
ಏನು ಮಾಡಬೇಕಾಗತ್ತೆ, ದಾಂಪತ್ಯ ಚೆನ್ನಾಗಿರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ ಅನ್ನೋ ವಿಷಯಕ್ಕೆ ಬಂದರೆ, ಎಲ್ಲವನ್ನೂ ಕೇಳಾಗಿದೆ, ಎಲ್ಲವನ್ನೂ ಮಾಡಾಗಿದೆ ಅಂದ ಮೇಲೆ ಈಗ ನಾವು ಹೊಸದು ಹೇಳಲೇಬೇಕು. ಅಂದರೆ ವಿಚಾರ ಹೊಸದು, ವಿಷಯ ಅದರ ರಹಸ್ಯ ಹಳೇದೆ. ಆದರೆ ನಾವು ಅದಕ್ಕೆ ಗಮನಕ್ಕೆ ತಗೊಂಡೇ ಇದ್ದ ಕಾರಣಕ್ಕೆ ಓ ಹೌದಾ ಅಂತ ಅನ್ಕೋಬಹುದೇನೋ. ಈಗ ನಾನು ಹೇಳಿದ ಮೇಲೆ ಏನದು ಅಂತಕ್ಕಂಥದ್ದು, ದಾಂಪತ್ಯ ಯಜ್ಞ ಅಂತಕ್ಕಂಥದ್ದು ಜೊತೆಯಲ್ಲೇ ಕೂತು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕು, ದಾಂಪತ್ಯ ಚೆನ್ನಾಗಿರುತ್ತೆ ಅಂತ ವಿಷಯ. ಎಷ್ಟು ಜನ ಚೆನ್ನಾಗಿರ್ತಾರೆ, 3 ದಿನ ಮಾಡಿ 4 ದಿನ ಬಿಟ್ಬಿಡ್ತಾರೆ. ಯಾಕೆಂದರೆ ಜಗಳ ಆಗ್ಬಿಡುತ್ತೆ ಅಲ್ವಾ. ನಾನು ಕರಿಬೇಡ, ನೀನು ಜಗಳ ಮಾಡೋದು ಬಿಡಲ್ಲ, ನಾನು ನಿನ್ನ ಜೊತೆ ಪೂಜೆ ಮಾಡಲ್ಲ. ಸೊ ಈ ಮಟ್ಟಕ್ಕೆ ಬಂದು ನಿಂತಿರುತ್ತೆ. ಮತ್ತು ಮುಂದೆ ದಾರಿ ಏನು? ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಒಂದು ವಿಚಾರ ಏನಪ್ಪ ಅಂತಂದರೆ, ನಮ್ಮಲ್ಲಿ ಯಾವುದೇ ಒಂದು ಮನಸ್ಸು ಅರ್ಥವಿಲ್ಲದ ರೀತಿಯಲ್ಲಿ ಬರ್ತಕ್ಕಂಥ ಮಾತಿದೆಯಲ್ಲ, ಆ ಮಾತಲ್ಲಿ ಮಧುರತೆ ಇರಬೇಕು. ಆ ಮಧುರತೆ ಇದ್ದಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳಿಸ್ಕೊಳ್ಳೋಕ್ಕೆ, ಇದು ಇರಬೇಕು. ಹೌದಲ್ಲ? ಪ್ರೀತಿ ಬರುತ್ತೆ. ಹೌದು. ಗಂಡನ ಮಾತು ಮಧುರವಾಗಿರಬೇಕು, ಅದರಲ್ಲೂ ಹೆಂಡತಿ ಮಾತು ಇನ್ನೂ ಮಧುರವಾಗಿರಬೇಕು, ಜೇನು ಸವಿದಂತೆ ಇರಬೇಕು. ಎಲ್ಲದೆ ಒರಿಜಿನಲ್ ಜೇನೇ ಇಲ್ಲ ಈಗ. ಹೌದು ಅಲ್ಲಮ್ಮ, ಒರಿಜಿನಲ್ ಜೇನೇ ಇಲ್ಲ. ನಾವೆಲ್ಲಿ ಸ್ವಾಮಿ ಮಧುರವಾದ ಮಾತಾಡೋದು, ಮತ್ತು ಪೂಜೆ ಯಾಕೆ ಮಾಡ್ತೀರಾ ಅಂತ ನಾನು ಕೇಳಬೇಕಾಗತ್ತೆ. ಮಧುರವಾದ ಮಾತು ಹೆಣ್ಣಿಗೆ ಬರಲೇಬೇಕು. ಬಂದಿಲ್ಲ ಯಾಕೆ, ಅದನ್ನು ಇವತ್ತು ವಿವರಣೆ ಮಾಡಿ ಹೇಳೋಣ. ಬರದೇ ಇರುವಂಥ ಕಾರಣ, ಆ ಮಧುರತೆ ಬರದೇ ಇರುವಂಥ ಕಾರಣ, ಹುಟ್ಟುವ ಸಂತಾನ ಫೇಲ್, ದಾಂಪತ್ಯ ಫೇಲ್. ಯಾಕೆ ಹುಟ್ಟುವ ಸಂತಾನ ಫೇಲ್ ಅಂದರೆ, ಮೊದಲನೇ ಆಪ್ಷನ್, ಯಾವ ಕಾರಣಕ್ಕೂ ಯೌವನದಲ್ಲಿ ಇರಬೇಕಾದಾಗ ಹೆಣ್ಣು ಗಂಡು ಮದುವೆ ಆಗುತ್ತಿಲ್ಲ. ಒಣಗಿದ ಮರವಾದ ನಂತರ ಚಿಗುರುವಾಗ ಮದುವೆ ಮಾಡ್ಕೋತಾರೆ. ಯೌವನದಲ್ಲಿ ಒಣಗೋಗಿರುತ್ತೆ. ಆ ಸಮಯ ಹೆಣ್ಣು ಸಿಕ್ಕಿಲ್ವೋ ಗಂಡು ಸಿಕ್ಕಿಲ್ವೋ ಮಾಡ್ಕೊಳ್ಳಿಲ್ವೋ ತಾಪತ್ರತೆ ಏನೋ ಒಂದಿತ್ತು. ಸೊ ಯೌವನವನ್ನು ಪಾಸ್ ಮಾಡಾಯಿತು. 23 ವರ್ಷದ ಮೇಲೆ ಗಂಡಿಗೆ ಮದುವೆ, 18 ವರ್ಷದ ಮೇಲೆ ಹೆಣ್ಣಿಗೆ ಮದುವೆ, ಸತ್ತೋಗಿರುತ್ತೆ, ಸಾಯ್ತಾ ಇರುತ್ತೆ. ಆಮೇಲೆ ಮದುವೆ, ಸಂತಾನ ಚೆನ್ನಾಗಿರಲ್ಲ. ಯಾಕೆ ಅಂದರೆ, ಯಾವ್ಯಾವ ಸಮಯದಲ್ಲಿ ಏನೇನು ಬರುತ್ತೆ ಆಯಾ ಟೈಮಲ್ಲೇ ಅದನ್ನು ಪಡ್ಕೊಂಡಾಗ ಅದಕ್ಕೆ ಮುಂದಿನ ರಿಸಲ್ಟ್ ಸಿಕ್ಕತ್ತೆ ನಿಮಗೆ. ಅದನ್ನೆಲ್ಲ ಸಾಯಿಸದ ಮೇಲೆ, ಉದಾಹರಣೆ, ಹೊಟ್ಟೆ ಹಸ್ದಾಗ ಊಟ ರುಚಿ ಇರುತ್ತಲ್ಲಮ್ಮ. ಹೌದು. ಹೊಟ್ಟೆ ತುಂಬಿದಾಗ ನೀವು ಎಷ್ಟೇ ಚೆನ್ನಾಗಿ ಮಾಡೋದು ಸ್ವಲ್ಪ ಹಾಕೋ ಅಷ್ಟೇ ನನಗೆ ಇಷ್ಟ ಆಗ್ತಾ ಇಲ್ಲ. ಹಾಗೆ ದಾಂಪತ್ಯ ಕೂಡ ಯೌವನ ಭರಿತವಾಗಿದ್ದಂಥ ಸಮಯದಲ್ಲಿ ಯಾರು ಮದುವೆ ಮಾಡ್ಕೋತಾರೋ ಅಥವಾ ತಂದೆ ತಾಯಿ ಮಾಡ್ತಾರೋ, ಇದು ನಿಜವಾದ ಮದುವೆ, ಇದು ನಿಜವಾದ ಯಜ್ಞ, ನಿಜವಾದ ದಾಂಪತ್ಯ. ಇದನ್ನೆಲ್ಲ ಪಾಸ್ ಮಾಡಿರುವಂತಹ ವಿಚಾರ ನಮ್ಮಲ್ಲಿ 80% ಕೊಟ್ಟೋಗಿದೆ. ಹೌದಂತೀಯಲ್ಲ ಮಂತಿಮ? ಹೌದು. 80%. ಕಾರಣ ನಿಮ್ಮದು 1000 ಇರ್ಬೋದು. ಓದಬೇಕು, ಕೆಲಸಕ್ಕೆ ಹೋಗಬೇಕು, ನಾನು ಕಬ್ಬು ಮುರಿದ ಮೇಲೆ ಮದುವೆ ಮಾಡಬೇಕು, ಮನೆ ಕಟ್ಟಿದ ಮೇಲೆ ಮದುವೆ ಮಾಡಬೇಕು, ಹುಡುಗಿ ಕೆಲಸಕ್ಕೆ ಹೋದ್ಮೇಲೆ ಮದುವೆ ಮಾಡಬೇಕು, ಹುಡುಗ ಲೈಫ್ ಸೆಟ್ಲ್ ಆಗಬೇಕು. ಈ ಹಲವಾರು ವಿಚಾರದಲ್ಲ ಮುಂದೆ ತಳ್ಳಿ ಮರ ಒಣಗೋ ಸಮಯದಲ್ಲಿ ಯಾಕೋ ಚಿಗುರ್ತಾ ಇಲ್ಲ, ಒಣಗೋಗ್ತಾ ಇದೆಯಲ್ಲ ಅಂತ ಅದಕ್ಕೆ ಪೂಜೆ ಮಾಡಿ ಮದುವೆ ಮಾಡೋಕ್ಕೆ ಹೋಗಿರ್ತಕ್ಕಂತಹ ಸನ್ನಿವೇಶಕ್ಕೆ ನಾವು ಹೊರಟೋಗಿದ್ದೀವಿ. ಹಾಗಾದರೆ ಅವರು ಮದುವೆ ಮಾಡ್ಕೋಬೇಕು ಅಂತ ಅವ್ರಾರು ಹೇಳ್ಬೋದಾಗಿತ್ತು, ಮಾಡ್ಕೊಳ್ಳೋರು. ನನಗೆ ಮದುವೆ ಬೇಕು ಅಂತ ಹೇಳಬೇಕಿತ್ತು ಅಥವಾ ಮಾಡ್ಕೋಬೇಕಿತ್ತು ಅನ್ನೋ ಪ್ರಶ್ನೆ ಕೂಡ ಯಾಕೆ ಬರ್ತಾ ಇಲ್ಲ ಅಂದರೆ, ಇವತ್ತಿನ ಆ ರಹಸ್ಯವನ್ನು, ವಿಚಾರವನ್ನು ನೀವು ತಿಳ್ಕೊಬೇಕಾಗತ್ತೆ. ಮದುವೆ ಆಗಬೇಕು ಅಂತ ಆಸೆ ಇದ್ರೂ ಮದುವೆ ಆಗಲ್ಲ. ಆಗತ್ತಲ್ಲಮ್ಮ? ಮದುವೆ ಮಾಡ್ಕೋಬೇಕು ಆಸೆ ಆಗ್ತಾ ಇಲ್ಲ. ಹೌದು. ಸೊ ಇದೆಲ್ಲವೂ ಕೂಡ ಬರ್ತಾ ಇರತಕ್ಕಂಥದ್ದು ನಿಜವಾಗಿ ನಾವು ಅನುಭವಿಸ್ತಾ ಇರತಕ್ಕಂತಹ ವಿಷಯ ಏನಪ್ಪ ಅಂತಂದರೆ, ನಮ್ಮ ಭೂಮಿಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ಬಂದಾಗ, ಗಾಳಿ ಭೂಮಿಯಿಂದ ನಾವು ಪಡ್ಕೋತೀವಿ. ಹೌದಮ್ಮ? ಉಸಿರಾಟ ಭೂಮಿಯಿಂದ ನಡ್ಕೊಳುತ್ತೆ. ಕುಡಿಯೋ ನೀರು ಭೂಮಿಯಿಂದ ಪಡ್ಕೋತೀವಿ, ಬೆಳೆಯೋ ಬೆಳೆ ಭೂಮಿಯಿಂದ ಪಡ್ಕೋತೀವಿ. ಎಲ್ಲವೂ ಭೂಮಿಯಿಂದನೇ ಬಂದಿದೆ, ಬರ್ತಾ ಇದೆ, ಇದೇ ಕೂಡ. ಆದರೆ ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂತಹ ತಪ್ಪು ಮಾಹಿತಿ ಯಾವುದು ಅಂದರೆ, ಬೇಯಿಸಿದ ಆಹಾರವನ್ನು ನಾವು ಸೇವಿಸುವ ಪದ್ಧತಿ ತೀರಾ ಹದಗೆಟ್ಟಿದೆ. ಬೇಯಿಸಿದ ಆಹಾರವನ್ನು ಸೇವನೆ ಮಾಡುವುದು, ಅಮ್ಮ ಅರ್ಥ ಆಯ್ತಾ? ನಾವು ಬೇಯಿಸೇ ಎಲ್ಲವನ್ನೂ ತಿನ್ನೋದು. ಹಾಗಾದರೆ ಬೇಯಿಸಬಾರ್ದಾ? ಅದು ಮುಂದೆ ಹೇಳ್ತೀನಿ. ಬೇಯಿಸಿದ ಆಹಾರದಲ್ಲಿ ಎಲ್ಲವೂ ಸತ್ತು ಹೋಗಿರುತ್ತೆ. ಈಗ ಅದನ್ನು ತಿಂದಮೇಲೆ ನಾವೇನಾಗಿರ್ತೀವಿ?
ನಾವು ಜೀವ ಅಂತ ಏನಪ್ಪ ಉಸಿರಾಡ್ತಿರ್ತೀವಿ, ಸತ್ತಂಗೆ ಇರ್ತೀವಿ. ಯಾರೇ ಬಂದು ಹಿಂಗಂದ್ರು ಸೋಮ್ನರಪ್ಪ ಬೇಜಾರು ನನಗೆ, ಹೌದು ಅಲ್ವಾ? ಯಾವಾಗಲೂ ತುಂಟಾಟದಲ್ಲೇ ಬದುಕಬೇಕು, ಆಕ್ಟಿವ್ ಆಗಿರೋದಿಲ್ಲ ಅಲ್ಲಮ್ಮ. ಮಕ್ಕಳಲ್ಲಿ ಎಷ್ಟು ತುಂಟ ಗೊತ್ತಾ, ಈಗ ನೋಡಿ ಮುಡೋದು ಏನು ಮಾತಾಡಲ್ಲ ಅಂತಾರೆ. ಈ ತುಂಟಾಟ ಯಾಕೆ ಬರಲ್ಲ, ಯಾಕೆ ಬರಬೇಕು, ಈ ತುಂಟಾಟದ ಸತ್ಯವನ್ನು ನಮಗಿನ್ನೂ ಅರ್ಥ ಆಗಿಲ್ಲ. ಅದೆಲ್ಲ ಏನು ಚಿಕ್ಕ ಮಕ್ಕಳ ತುಂಟಾಟ ಆಡ್ತಿರಲ್ಲ, ವಯಸ್ಸು ಎಷ್ಟೇ ಆದರೂ ತುಂಟಾಟ ಮರಿಬಾರ್ದು. ತುಂಟಾಟ ಮರೆತ್ರಿ ಅಂದರೆ ಮರ ಒಣಗೋಗಿದೆ ಅಂತ, ರಸ ಇಲ್ಲ. ಏನಮ್ಮ? ಹೌದು. ದೇಹದಲ್ಲಿ ರಸ ಇಲ್ಲ, ಹೆಣ್ಗಾದ್ರೂ ಅಷ್ಟೇ ಗಂಡಿಗಾದ್ರೂ ಅಷ್ಟೇ. ರಸ ಯಾವಾಗಿಲ್ವೋ ಫಲ ಚೆನ್ನಾಗಿರಲ್ಲ, ಅಲ್ವಾ? ನಮ್ಮ ನಿರೀಕ್ಷೆ ಏನಿರುತ್ತೆ, ಹಣ್ಣು ಅಂದರೆ ಹೀಗಿರಬೇಕು ಅನ್ನೋದು, ಆ ಥರ ಹಣ್ಣಿರಲ್ಲ. ಯಾಕಲ್ಲಿ ರಸ ಇಲ್ಲ. ಆ ರಸ ಯಾಕಿಲ್ಲ ಅಂತಕ್ಕಂಥ ಸತ್ಯವನ್ನು ನಾವು ತಿಳಿದಾಗ ನಮ್ಮ ನಾಲಿಗೆಯಲ್ಲಿ ದಾಂಪತ್ಯವನ್ನು, ಜೀವನವನ್ನು, ಆರೋಗ್ಯವನ್ನು, ಆಯಸ್ಸನ್ನು ರಿಪೇರಿ ಮಾಡ್ತಕ್ಕಂಥದ್ದು ಯಾವುದು? ನಾಲಿಗೆ. ಇಲ್ಲಿ ನಾವು ಜ್ಯೋತಿಷ್ಯ ಕೇಳ್ಕೊಂಡೇ ಬದುಕಿ 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 ಬದುಕ್ತಾನೇ ಇದ್ದೀವಿ, ಏನೂ ಸಿಕ್ಕಿಲ್ಲ. ಹಾಗಿದ್ದ ಮೇಲೆ ಇದಕ್ಕೆ ಮೀರಿ ಯಾವ್ದಾದ್ರು ಶಾಸ್ತ್ರ ಇದೆಯಾ ಸ್ವಾಮಿ? ಅದನ್ನೇ ಇವತ್ತು ಹೇಳಕ್ಕೆ ಹೊರಟಿರೋದು. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಮೀರಿ ಇರ್ತಕ್ಕಂಥದ್ದು ವೈದಿಕ ಶಾಸ್ತ್ರ ಅಂತ ಹೇಳ್ತಾರೆ. ಆ ವೈದಿಕ ಶಾಸ್ತ್ರಕ್ಕೆ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಯಾರಿಗೆ ವೈದಿಕ ಶಾಸ್ತ್ರ ಗೊತ್ತಿಲ್ವೋ ಅವರು ಜ್ಯೋತಿಷಿಗಳು ಅಲ್ಲ. ಅವರು ಗಿಳಿ ಆಡಿಸೋರು, ಹಾವಾಡ್ಸೋರು, ಅದಕ್ಕೆ ಹೋಲಿಕೆ ಕೊಡ್ಬೋದು. ಯಾಕೆಂದ್ರೆ ಅವ್ರು ಬದುಕು ಅದು ಆಡಿಸ್ಕೊಂಡೇ ಬದುಕಬೇಕು. ಹಾಗಾಗಿ ವೈದ್ಯಕೀಯ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಡಕವಾಗಿರ್ತಕ್ಕಂಥ ಭಾಗ. ಅದನ್ನು ಯಾರು ಅಳವಡಿಸ್ಕೊಂಡು ಹೇಳುವಂತಹ ಪ್ರಜ್ಞಾಸ್ಥಿತಿವಂತರು ನಮ್ಮಲ್ಲಿ ಇಲ್ಲ, ಬಂದಿಲ್ಲ, ಬರೋದೂ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಹೋಗಿದ್ದೀವಿ. ಅದಕ್ಕೋಸ್ಕರವಾಗಿ ನಾಲಿಗೆ ಅಂತಕ್ಕಂಥದ್ದು ದಾಂಪತ್ಯ ಚೆನ್ನಾಗಿರಬೇಕು, ಮಧುರವಾದ ಮಾತು ಗಂಡ ಹೆಂಡತಿ ಇಬ್ಬರಲ್ಲೂ ಬರಬೇಕಾ ಬೇಡ? ಬರೀ ಹೆಂಡತಿ ಮಾತಾಡಿದ್ರೆ ಸಾಲಲ್ಲ. ಅವಾಗಂತಾಳೆ ನಾನು ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಈ ಮನುಷ್ಯ ಊಟ ಮಾತಾಡ್ತಾರೆ, ಹೌದಾ? ಇವರಿಬ್ಬರಲ್ಲೂ ಮಧುರತೆಯಾದ ಮಾತು ಬಂದಾಗ ದಾಂಪತ್ಯ ಸಕ್ಸಸ್. ಮುಹೂರ್ತನೂ ಬೇಡ, ಏನೂ ಬೇಡ, ಮದುವೆ ಮಾಡ್ಕೊಳ್ಳೋದೆ ಅಷ್ಟೇ. ಮಾಂಗಲ್ಯ ಕಟ್ಟಿದ್ರು ಸರಿ, ಕಟ್ಟದೇ ಇದ್ರು ಸರಿ. ಈ ವಿಚಾರ ಹೇಳಿದಾಗ ಕೆಲವರಿಗೆ ಅನ್ಬೋದು, ಏನಪ್ಪ ಸಮಾಜಕ್ಕೆ ಇವರು ಬೇರೆ ಬೇರೆ ಥರ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಬದುಕಿನ ಮೌಲ್ಯವನ್ನು ತಿಳಿದಾಗ ಯಾವುದು ನಮಗೆ ಬೇಕಾಗಿಲ್ಲ. ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದು ನಮ್ಗೇನು ಸಕ್ಸಸ್ಸೇ ಆಗಿಲ್ಲ. ಆಗಿದೆಯೇನಮ್ಮ? ಎಲ್ಲ ಮಾಡಾಯಿತು, ಸರ್ಕಸ್ ಮಾಡಾಯಿತು, ಏನೂ ಆಗಿಲ್ಲ ರೀ. ಬೆಂಡು ಮರ, ರಸವಿಲ್ಲದ ಮರ. ಇಲ್ಲಿವರೆಗೂ ನಮ್ಗೆ ಏನೇನು ಹೇಳಿದ್ದಾರೆ ದೊಡ್ಡವರು ಅಂತ ಪಂಡಿತರುಗಳು, ಎಲ್ಲವೂ ಶೂನ್ಯ. ರಸ ಇರುವಂಥ ಮಾತಾಡೋರ ನಂತರ ದಯವಿಟ್ಟು ನಾವು ನಮಸ್ಕಾರ ಮಾಡಿ ಪಾದಪೂಜೆ ಮಾಡಿ ಅವರ ಆಶೀರ್ವಾದ ತಗೊಳ್ಳೋಣ. ರಸವತ್ತಾದ ವಿಚಾರವನ್ನು ಹೇಳಬೇಕು. ಏನಮ್ಮ? ಯಾರಿಗಿಷ್ಟ ಇಲ್ಲ? ಹೌದು ಅಲ್ವಾ? ರಸವತ್ತಾದ ಪದಾರ್ಥ ಏನು ಅಂದರೆ ನಿಜವಾಗ್ಲೂ ನಾವು ಬಳಸಬೇಕಾಗಿರ್ತಕ್ಕಂಥದ್ದು, ಒಬ್ಬರಿಗೆ ಹಿಡಿಸಿದ ರುಚಿ ಇನ್ನೊಬ್ಬರಿಗೆ ಹಿಡಿಸುವುದಿಲ್ಲ. ಸತ್ಯ ತಾನೇ? ಹೌದು ಸತ್ಯ. ಗಂಡನಿಗೆ ಇಷ್ಟವಾದದ್ದು ಹೆಂಡತಿಗೆ ಇಷ್ಟ ಆಗಲ್ಲ. ಈ ರುಚಿ ಇಷ್ಟವಾಗದಿದ್ದಾಗ ದಾಂಪತ್ಯ ಚೆನ್ನಾಗಿರಲ್ಲ. ಏನು ಹೇಳ್ತೀಯಮ್ಮ? ಹೌದು. ರುಚಿ ಯಾರಿಗೆ ಹೆಂಡತಿಗೆ ಇಷ್ಟ ಆಗಿದ್ದು ಗಂಡಂಗೆ ಇಷ್ಟ ಆಗಲಿಲ್ಲ, ವ್ಯತ್ಯಾಸ ಬರುತ್ತೆ. ವ್ಯತ್ಯಾಸ ಬಂದೇ ಬರುತ್ತೆ. ಅಂದ ಮೇಲೆ ನಿಮ್ಮ ದಾಂಪತ್ಯದ ಮದುವೆಯ ರಹಸ್ಯವನ್ನು ಹೇಳುತ್ತಿರುವ ಕಮಂಗಿಗಳು ಏನು ಹೇಳಬೇಕೀಗ? ಹೆಸರು ಬಲ ಹೊಂದಾಣಕ್ಕೆ ಮದುವೆ ಮಾಡೋ ಕಮಂಗಿಗಳಿಗೆ, ಹೇಳುವಂಥ ಕಮಂಗಿಗಳಿಗೆ ಏನು ಹೇಳಬೇಕೀಗ? ಅವರಿಗೆ ರುಚಿ ಹೊಂದಿದ್ರೆ ಎಲ್ಲವೂ ಸರಿ. ಈ ರುಚಿ ಹೆಣ್ಣಿಗೆ ಯಾವುದು ಗಂಡಿಗೆ ಯಾವುದು ಅಂತ ಹೇಳೋ ಕಮಂಗಿಗೆ ಗೊತ್ತಾ? ಇಲ್ಲ. ಯಾಕೆ ಕಮಂಗಿ ಪದವನ್ನು ಬಳಸ್ತಾ ಇದ್ದೀನಿ ಪದೇ ಪದೇ ಅಂದರೆ ನಿಜವಾಗ್ಲೂ ಸ್ವಲ್ಪ ರೋಷ ಬರಲಿ, ನಾವೆಷ್ಟು ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ನಾನು ಸ್ವಲ್ಪ ಕೋಪ ಬರಲಿ ಅಂತ ಈ ಮಾತು ಬಳಸ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಕಮಂಗಿಗಳಾಗೇ ಉಳಿದಿದ್ದಾರೆ, ಅವ್ರ ಜೊತೆ ಸೇರ್ಕೊಂಡು ನಾವು ಆಗಬೇಕಾ? ಯೋಚನೆ ಮಾಡಿ. ಹೆಸರು ಬಲದಲ್ಲಿ ಬದುಕುತ್ತಿರುವ ನಾವು ಪ್ರಪಂಚಕ್ಕೆ ಎಷ್ಟು ಬೆಂಕಿ ಇಟ್ಕೋತಾ ಇದ್ದೀವಿ ಯೋಚನೆ ಮಾಡಿ. ಅದಕ್ಕೊಂದು ಅರ್ಥವಿಲ್ಲದ ಹೆಸರಾಗ್ತೀವಿ ನಾವು. ಹುಟ್ಟಿದ ಮಗುವಿಗೆ, ಹೌದೇನಮ್ಮ? ಹೌದು. ಮೂಕ ಮಗುವಿಗೆ ಹೆಸರಿಟ್ಬಿಡ್ತೀವಿ, ಅದು ಮಾತು ಬರಲ್ಲ, ಅದು ಏನು ಅಂತಲೂ ಗೊತ್ತಿಲ್ಲ, ಅದಕ್ಕೊಂದು ಹೆಸರು ನಮ್ಮದೇ ಇಷ್ಟ, ಒಂದು ಹೆಸರು ಇಟ್ಬಿಡ್ತೀವಿ, ಮುಗಿದಾಯ್ತು. ಅಲ್ಲಿ ಹಾಳು ಮಾಡ್ದೋ ಮಗುನ. ಇನ್ನು ಎರಡನೇ ವಿಷಯಕ್ಕೆ ಬರ್ತೀವಿ, ಮಾಂಗಲ್ಯ ಕೂಟವನ್ನು ಗಮನಿಸಿ ಮದುವೆ ಮಾಡ್ತೀವಿ, ಅಲ್ಲಿ ಪೂರ್ತಿ ಹಾಳು ಮಾಡಿಬಿಟ್ಟು. ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೆ ಪ್ರಜ್ಞೆ ಇದೆಯಾ ಹೇಳೋರಿಗೆ ಅಂತ ನನ್ನ ಪ್ರಶ್ನೆ. ಕೊನೆ ಪಕ್ಷ ಕೇಳಿಸ್ಕೊಳ್ಳೋರ್ಗಾರು ಪ್ರಜ್ಞೆ ಬರಬೇಕು. ಈ ಪ್ರಜ್ಞೆ ಬರಬೇಕು ಅಂದರೆ ನಾಲಿಗೆಯ ರುಚಿಯನ್ನು ನಾವು ಗುರುತಿಸುವುದು. ವಿಚಾರ ಏನಂದರೆ ರುಚಿಗಾಗಿ ಬದುಕುವುದನ್ನು ನಾವು ಬಿಡಬೇಕು. ಬಾಯಿ ರುಚಿಗಾಗಿ. ಎಸ್, ನಾಲಿಗೆಯ ರುಚಿಗಾಗಿ ಬದುಕುವುದನ್ನು ಬಿಟ್ಟಾಗ ರಸವತ್ತಾದ ದಾಂಪತ್ಯ
ಇವತ್ತಿನ ವಿಶೇಷ ಏನಪ್ಪ ಅಂದರೆ ರಸವತ್ತಾದ ದಾಂಪತ್ಯ ಬೇಕಾ ಬೇಡವಾ? ಬೇಕು. ರಸವತ್ತಾದ ಮಗು ಬೇಕಾ ಬೇಡವಾ? ಅಯ್ಯೋ ಅದೇನು ಒಣಕೊಂಡು ಅಳ್ಳಾಡ್ತಾ ಇತ್ತಲ್ಲಪ್ಪ, ಗಾಳಿ ತೂರೋಗ್ಬಿಟ್ರೆ ಹೋಗ್ಬಿಡುತ್ತಲ್ಲಪ್ಪ, ಈ ಥರ ಮಕ್ಕಳಿಲ್ವೇನಮ್ಮ? ಏನು ಮಾಡೋಣ ಇಂಥ ಮಕ್ಕಳನ್ನ? ಏನು ಶಾಪನ ಇದು? ಅದಕ್ಕೂ ಶಾಪ ಅಂತ ಹೇಳೋದು ಯಾರು? ಶಾಸ್ತ್ರ ಹೇಳೋರು. ನೀವು ಅದನ್ನೇ ನಂಬೋದು, ನನ್ನ ಮಗ ಯಾಕೋ ಅಳ್ಳಾಡ್ತಾ ಇದೆ ನೋಡಿ ಅಂತ. ಅಳ್ಳಾಡೋ ವಿಚಾರ ಶಾಸ್ತ್ರ ಹೇಳೋರಿಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ದೇವರು ಬಂದು ನಮಗೆ ಎದುರುಗಡೆ ಬಂದು ಹೇಳಲ್ಲ. ಹೇಳ್ತಿದ್ದೇನಮ್ಮ? ಇಲ್ಲ. ನಮ್ಮ ನಾಲಿಗೆಯಲ್ಲಿ ಭಗವಂತ ಇದ್ದಾನೆ ಅಂತ ಒಪ್ಕೊಂಡಿದ್ದೀವಿ. ನಮ್ಮ ದೇಹದ ಅಂಗಾಂಗಗಳ ಪರಿಚಯವನ್ನು ಮಾಡಿಕೊಳ್ಳುವುದೇ ನಿಜವಾದ ಜ್ಯೋತಿಷ್ಯ ಶಾಸ್ತ್ರ. ನಮ್ಮ ದೇಹದ ಅಂಗಾಂಗಗಳ ಪರಿಚಯ ಬೇಕಾ ಬೇಡವಾ? ಬೇಕು. ನಾಲಿಗೆ ಏನು ಕೇಳುತ್ತೆ, ಕಿವಿ ಏನು ಕೇಳಿಸ್ಕೊಳ್ಳುತ್ತೆ, ಅಂದರೆ ಯಾವುದನ್ನು ಕೇಳಿಸುತ್ತೆ, ಇದೆಲ್ಲವನ್ನು ನಾವು ರಹಸ್ಯವನ್ನು ಗುರುತಿಸ್ತೇ. ಇದು ನಮ್ಮದೇ ರೀ ಸ್ವಾಮಿ, ದೇಹ ನಮ್ಮದು ಅಂತೀವಿ. ಆದರೆ ದೇಹದ ಬಗ್ಗೆ ಅರಿವಿರ್ತಕ್ಕಂಥ ಅಂಗಾಂಗಗಳನ್ನ ನಮಗೆ ಪರಿಚಯನೇ ಇಲ್ಲ ಅಂದರೆ ನಮ್ಮ ಬದುಕೋದು ಹೆಂಗೆ? ಇದು ನಮ್ಮ ಹಿರಿಯರು ನಮ್ಮ ಕೊಟ್ಟಿರ್ತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯ. ಏನೋ ನಾನು ಹೇಳ್ದಂಗೆ ನೀನು ಬದುಕ್ತೀಯ, ಬದುಕು ಆಗಲ್ಲ. ಅದಕ್ಕೋಸ್ಕರವಾಗಿ ನಾಲಿಗೆ ರುಚಿಯನ್ನು ನಾವು ಬಯಸುವುದು ತಪ್ಪ. ರುಚಿ ಇಲ್ಲೇ ಹೆಂಗೆ ತಿನ್ನೋದು ಸ್ವಾಮಿ? ಇದು ಸಹಜವಾದ ಪ್ರಕ್ರಿಯೆ. ಹಾಗಂತ ಸುಮ್ಮನೆ ನುಂಗ್ಕೊಳ್ಳಿ, ಬಲವಂತವಾಗಿ ತಿನ್ನಿ ಅಂತ ನಾನು ಹೇಳ್ತಿಲ್ಲ. ನಾಲ್ಗೆಗೆ ರುಚಿ ಯಾಕೆ ಸಿಗ್ತಾ ಇಲ್ಲ ಅನ್ನೋದೇ ಪ್ರಶ್ನೆ. ನಾಲ್ಗೆಗೆ ರುಚಿ ಸಿಗ್ತಾ ಇಲ್ಲ. ಯಾವುದೇ ತಿಂದ್ರು ಕೆಲವರು ಅದೇನೋ ನನಗೆ ಉಪ್ಪು ಗೊತ್ತಾಗಲ್ಲ, ಟೇಸ್ಟು ಗೊತ್ತಾಗಲ್ಲ. ಏನಮ್ಮ ಅಡುಗೆ ಮಾಡ್ತಾರೆ, ಬೇರೆ ತುಂಬ ಚೆನ್ನಾಗಿದೆ ಅಂತಾರೆ, ನನಗೇನು ನಾನು ಮಾಡಿದ ಅಡುಗೆ ನನಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತಾರೆ. ಈ ನಾಲ್ಗೆ ರುಚಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಏನಕ್ಕೆ ಬರುತ್ತೆ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡ್ರೆ ನಿಜವಾಗ್ಲೂ ಎಷ್ಟು ಸಾವಿರ ಕೋಟಿ ವರ್ಷಗಳಿಂದ ನಾವು ಈ ಭೂಮಿಯಲ್ಲಿ ಬದುಕಿದ್ದೀವಿ, ನಮಗಿನ್ನೂ ಅದೇ ಅರ್ಥ ಆಗಿಲ್ವಲ್ಲ, ಏನಕ್ಕೆ ಬದುಕಬೇಕು ಅನ್ನೋಷ್ಟು ಮಟ್ಟಕ್ಕೆ ನಿಮ್ಗೆ ಅರ್ಥ ಆಗುತ್ತೆ. ನಾಲ್ಗೆ ರುಚಿ ಎಲ್ಲರಿಗೂ ಒಂದೇ ರೀತಿ ಇದ್ದಾಗ ಮನೇಲಿ ಗಲಾಟೆ ಇರುತ್ತೇನಮ್ಮ? ಇಲ್ಲ. ಯಾಕೆ ಅಂದರೆ ರುಚಿ ಇದ್ದಾಗ ಅಭಿರುಚಿ ಬರುತ್ತೆ. ನಮ್ಮ ಅಪ್ಪ ಹೇಳೋದು ನಮ್ಮ ಅಮ್ಮ ಹೇಳೋದು ಕೇಳಿಸ್ಕೋಬೇಕು, ನನ್ನ ಗಂಡ ಹೇಳೋದು ಕೇಳಿಸ್ಕೋಬೇಕು ಅಂತ. ಈ ರೀತಿಯಾಗಿ ಕೆಟ್ಟಿರೋದಕ್ಕೆ ಕಾರಣ ನಾವು ಬೇಯಿಸಿ ತಿಂತಕ್ಕಂಥ ವಿಚಾರದಲ್ಲಿ ನಾವು ಸೋತೋಗಿದ್ದೀವಿ. ಬೇಯಿಸದೇ ಇರುವಂತಹ ರಸವತ್ತಾದ ಪದಾರ್ಥವನ್ನು ನಮ್ಮ ದೇಹಕ್ಕೆ ಶೇಕಡಾವಾರು 80% ಒಂದು ದಿನದಲ್ಲಿ ಕೊಟ್ಟಾಗ, ಬೇಯಿಸದೇ ಇರುವಂತಹ ಪದಾರ್ಥ 80% ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ. ಯಾವುದಿರ್ಬೋದಮ್ಮ ಬೇಯಿಸ್ತಾ ಇರೋದು? ಬೇಯಿಸ್ತಾ ಇರೋದು ಯಾವುದಿರ್ಬೋದು ಅಂದಾಜಾಗಿ ಹೇಳ್ಬೇಕಾದ್ರೆ? ಇರಲಿ, ಹಣ್ಣುಗಳು. ಎಸ್, ಹಣ್ಣುಗಳು, ತರಕಾರಿ. ಆಮೇಲೆ ಯಾಕೆಂದ್ರೆ ಅದಕ್ಕೂ ಸ್ಪ್ರೇ ಮಾಡ್ತಾರೆ ಔಷಧಿ, ಸೊಪ್ಪಿಗೂ ಸ್ಪ್ರೇ ಮಾಡ್ತಾರೆ. ಮತ್ತು ಎಲ್ಲ ವಿಷ ಆದ್ಮೇಲೆ ಹೆಂಗ್ ಸ್ವಾಮಿ ತಿನ್ನೋದು ಅಂತ ಕೇಳ್ತಾರೆ, ಹೌದಲ್ಲ? ಎಲ್ಲದಕ್ಕೂ ಸ್ಪ್ರೇ ಮಾಡೋದೆ. ಹೀಗಿರಬೇಕಾದ್ರೆ ಸದ್ಯಕ್ಕೆ ನಮಗೆ ಸ್ಪ್ರೇ ಮಾಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಹಣ್ಣುಗಳಲ್ಲೂ ಮಾಡ್ತಾರೆ ಸ್ವಾಮಿ ಅಂತ ತಿಳ್ಕೊಂಡಿರ್ತಕ್ಕಂಥ ಬುದ್ಧಿವಂತರು ಕೂಡ ಇದ್ದಾರೆ. ಎಲ್ಲ ಹಣ್ಣುಗಳಲ್ಲೂ ಮಾಡ್ತಕ್ಕಂಥದ್ದು ಇರುತ್ತೆ. ಆದರೆ ಅದನ್ನು ಬಳಸುವ ವಿಧಾನ, ಯಾವ ಸಮಯದಲ್ಲಿ ಯಾವ ಹಣ್ಣನ್ನು ಬಳಸಬೇಕು ಅಂತಕ್ಕಂಥ ಸತ್ಯವನ್ನು ತಿಳಿದಾಗ ಆ ಶುದ್ಧತೆ, ಆ ಪಾವಿತ್ರತೆ ನಮಗೆ ಸಿಕ್ಕತ್ತೆ. ಫ್ರಿಡ್ಜಲ್ಲಿಟ್ಟಿದ್ದು ಎಲ್ಲೋ ಯಾವಾಗಲೂ ಇಟ್ಕೊಂಡಿದ್ದನ್ನು ತರಿಸ್ಬಿಟ್ಟು ನಾವು ತಿಂದರೆ ಹಣ್ಣು ಅಂತ ಹೇಳಂಗಿಲ್ಲ, ಅದು ಕೂಡ ಒಣಗಿರುತ್ತೆ. ಈ ಮಟ್ಟಕ್ಕೆ ನಾವು ಹೋಗುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಬಾಯಿಗೆ ನಮ್ಮ ನೆಲದಲ್ಲಿ ಉತ್ಪತ್ತಿ ಆಗ್ತಾ ಇರತಕ್ಕಂತಹ ಬೆಳೆ ಯಾವ ಕಾರಣಕ್ಕೂ ಎಲ್ಲವೂ ಕೂಡ ರಾಸಾಯನಿಕವಾಗಿರ್ತಕ್ಕಂತಹ ಔಷಧಗಳನ್ನು ಸಿಂಪಡಣೆ ಮಾಡುವ ಕಾರಣದಿಂದಾಗಿ ನಮ್ಮ ನಾಲಿಗೆಯ ರುಚಿ ಕೆಟ್ಟಿದೆ, ಕೆಡುತ್ತಿದೆ. ಒಪ್ಪಬಹುದಾ? ಹೌದು. ಈಗ ಅದೇ ಬಿಟ್ಟರೆ ನಾವು ಹೆಂಗ್ ಸ್ವಾಮಿ ತಿನ್ನೋದು? ಆ ಪ್ರಶ್ನೆಗೆ ಇವತ್ತು ಉತ್ತರ ಹೇಳಬೇಕಾಗತ್ತೆ. ಹಾಗಂತ ನಾವು ಬದುಕೋಕ್ಕಾಗಲ್ಲ ಅಂತ ಬದುಕಬಾರ್ದು. ಬೇಯಿಸೋದು, ಬೇಯಿಸದೇ ಇರೋದನ್ನು ಎಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗತ್ತೆ ಅಂತಕ್ಕಂಥ ಸತ್ಯಾಂಶವನ್ನು ನಿಮಗೆ, ರುಚಿಯನ್ನು ತೋರಿಸೋದಕ್ಕೆ, ನಿಮ್ಮ ದೇಹದ ಬಗ್ಗೆ ನಿಮಗೆ ಸತ್ಯವನ್ನು ತೋರಿಸೋದಕ್ಕೆ, ನೀನು ಹೀಗೇ ಇರಬೇಕು, ನೀನು ಹೀಗೇ ಬದುಕಬೇಕು ಅಂತಕ್ಕಂಥದಕ್ಕೆ ಒಂದು ಮೆಸೇಜ್ ಬೇಕಾಗತ್ತೆ. ಏನು ಅಂದರೆ, ಈ ಸಮಯವನ್ನು ಈಗ ನಡೀತಾ ಇರ್ತಕ್ಕಂತಹ 10 ಗಂಟೆ 19 ನಿಮಿಷಕ್ಕೆ ನಾನು ಏನು ತೀರ್ಮಾನ ನನ್ನ ಮನಸ್ಸಲ್ಲಿ ಬರುತ್ತೆ ಅದನ್ನು ಅನುಭವಿಸುವ ಸಮಯವನ್ನು ಬಳಸೋದಿದೆಯಲ್ಲ, ಇದು ಪ್ರತಿಯೊಬ್ಬರಿಗೂ ಬೇಕು. ಈ ಕ್ಷಣದಲ್ಲಿ ಪ್ರೆಸೆಂಟ್, ಹೌದಲ್ಲಮ್ಮ? ಈಗ ಪ್ರೆಸೆಂಟ್ಗೆ ನನಗೆ ಇದು ಬೇಕು, ಇದನ್ನು ನಾವು ಬಯಸೋದು ಸರಿ. ಅದಕ್ಕೆ ನಾವೇನು ಮಾಡಬೇಕು? ಅದನ್ನು ಪಾಲನೆ ಮಾಡಿ ಸಮಯದ ಪ್ರಜ್ಞೆಯನ್ನು, ಅರಿವನ್ನು ಮೂಡಿಸ್ತಕ್ಕಂತಹ ಮನಸ್ಸು ನಮಗಿದ್ದಾಗ ನಿಮ್ಮ ದೇಹ ರಸವತ್ತಾಗಿರುತ್ತೆ. ಈಗ ಭೂಮಿ ರಸವತ್ತಾಗಿರಬೇಕು, ಆಗಿಲ್ಲ, ಕೆಡಿಸಿದ್ದೀವಿ, ನಾವೇ ಕೆಡಿಸಿರೋದು.
ಈಗ ನಾವು ರಸವತ್ತಾಗಿರ್ತಕ್ಕಂಥದ್ದಕ್ಕೆ ಇಲ್ಲವೇ ಇಲ್ಲ ಅಂದಮೇಲೆ ಕೊನೆಗೆ ಉಳ್ಕೊಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಮಗೆ ಯಾರು ಆ ಸಮಯವನ್ನು ಚೆನ್ನಾಗಿ ಪ್ರೀತಿಸಿ ಉಪಯೋಗಿಸ್ತಾರೋ ಅವರ ದೇಹ ರಸವತ್ತಾಗಿ ಇರುತ್ತೆ. ಅರ್ಥ ಆಯ್ತಲ್ಲಮ್ಮ? ಅವ್ರು ಏನು ಇಷ್ಟಪಡ್ತಾರೋ, ಏನು ಸಮೀಪ ಸಿಗಬೇಕು ಅಂದ್ರೆ ಅದು ಸಿಕ್ಕಿದಾಗ ಖುಷಿ ಆಗುತ್ತಾ ಇಲ್ವಾ? ಆಗುತ್ತೆ. ಆರೋಗ್ಯ ಬರುತ್ತಾ ಇಲ್ವಾ? ಬರುತ್ತೆ. ಆಗ ನಿಮಗೆ ನಾಲಿಗೆಯ ಚಪಲತೆ ಕಡಿಮೆಯಾಗತ್ತೆ. ನಾಲಿಗೆಯ ಚಪಲತೆಯ ಕಾರಣದಿಂದಾಗಿ ದಾಂಪತ್ಯ ಕೆಟ್ಟಿದೆ, ಕೆಡುತ್ತೆ, ಮುಂದೆನೂ ಕೆಡಲಿದೆ, ಮಕ್ಕಳ ಭವಿಷ್ಯ ಕೆಟ್ಟಿದೆ, ಕೆಡುತ್ತೆ. ಇಡೀ ಭಾರತ ದೇಶದಲ್ಲಿ ಕೂತ್ಕೊಂಡು ಮಾತಾಡೋದಾದರೆ ಶೇಕಡವರು 60-70% ಎಲ್ಲವೂ ಕೆಟ್ಟಿರುವುದು ಕಾರಣ ನಮ್ಮ ನಾಲಿಗೆಯ ರುಚಿ ಅದು ಅಭಿರುಚಿ ಆಗಬೇಕು. ಬರೇ ರುಚಿಗಾಗಿ ನಾವು ಬದುಕುತ್ತಿರುವ ಕಾರಣ ನಮ್ಮ ದೇಹಕ್ಕೆ ಏನು ಬೇಕು, ಏನೆಲ್ಲ ಶಕ್ತಿ ಬೇಕು. ಈಗ ನಾವು ಪೋಷಕಾಂಶ ಸಮಸ್ಯೆಗೆ ವಿಧಾನಕ್ಕೆ ಬಂದಾಗ ನಮಗೆ ಇದು ಕಮ್ಮಿ ಇದೆ, ಪ್ರೋಟೀನ್ ಕಮ್ಮಿ ಇದೆ, ಕಬ್ಬಿಣಾಂಶ ಕಮ್ಮಿ ಇದೆ, ಇದೆಲ್ಲ ಮಾತಾಡ್ತೀವಿ. ಇದೆಲ್ಲವೂ ಸಿಗೋದು ನಿಮಗೆ ಹಣ್ಣಿನಿಂದ ಮಾತ್ರ ಸಾಧ್ಯ. ಆ ಹಣ್ಣುಗಳನ್ನು ನಿಮಗೆ ಸಮಯಕ್ಕೆ, ಸಂದರ್ಭಕ್ಕೆ, ನಿಮ್ಮ ವಾಸದ ಜಾಗಕ್ಕೆ ಇರತಕ್ಕಂಥ ಸಂದರ್ಭದಲ್ಲಿ ಬಳಸುವಂತಹ ಹಣ್ಣುಗಳನ್ನು ಬಳಸೋದೇ ಆದರೆ 80 ಭಾಗ, ಒಂದು ದಿನದಲ್ಲಿ 80 ಭಾಗ ನೀವು ತಗೊಳ್ತಕ್ಕಂಥ ಆಹಾರದಲ್ಲಿ, ನಾವೆಲ್ಲ ಆಹಾರದಲ್ಲಿ ಹಣ್ಣಿನ ಭಾಗ 80 ಭಾಗ ನಾವು ಬಳಸಿದಾಗ 20 ಭಾಗ ಬೇಯಿಸಿದ ಆಹಾರವನ್ನು ಬಳಸ್ತಕ್ಕಂಥದ್ದು ನಮ್ಮ ಚಪಲಕ್ಕೆ. ನಾವೀಗ 80 ಭಾಗ ಚಪಲದ ಊಟವನ್ನು ಮಾಡ್ತಾ ಇದ್ದೀವಿ, 20 ಭಾಗನೂ ಕೂಡ ಎಲ್ಲರೂ ಹಣ್ಣು ಬಳಸ್ತಾರ ಅನ್ನೋದು ಡೌಟು. ಏನಮ್ಮ? ಡೌಟ್ ಸಾಧ್ಯ ಇದೆಯಾ? ಎಲ್ಲಮ್ಮ ಎಲ್ಲಿ ತರೋದು ಸ್ವಾಮಿ, ನಮಗೆ ಬರೋ ಸಂಬಳ 5,000 10,000 ಹಣ್ಣು ಅಂತಂತೀನಿ ಅಲ್ಲಮ್ಮ. ಯಾಕೆ ಅಂದರೆ ಇವತ್ತು ಯಾವುದೇ ಹಣ್ಣು ಮುಟ್ಟಿದ್ರೆ 100, 200, 300 ಸಿಗುತ್ತೋ ಇಲ್ವೋ ಅಂಥ ಹಣ್ಣುಗಳು ಇದೆ. ಈಗ ಎಲ್ಲಿ ಸ್ವಾಮಿ ತಿನ್ನೋಣ ಅನ್ನೋ ಪರಿಸ್ಥಿತಿ ಜನಗಳಲ್ಲೂ ಇದೆ. ಹಾಗಿರಬೇಕಾದ್ರೆ ಹಣ್ಣು ತಿಂದರೆ ಮಾತ್ರ ನಮ್ಗೆ ದೇಹಕ್ಕೆ ಬೇಕಾದ ಸಿಗುತ್ತೆ ಅಂತಕ್ಕಂಥದ್ದು ಭಾಗ ಎಲ್ಲರೂ ಆ ಥರ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಕಾರಣ ಇಷ್ಟೇ, ಸಮಯವನ್ನು ನಿಮಗೆ ಅನುಭವಿಸ್ತಕ್ಕಂಥದ್ದು ನಿಮ್ಮ ಕೈಗೆ ಸಿಕ್ಕಿದೆ, ನಾನು ಆ ಟೈಮ್ಗೆ ಕೆಲಸ ಮಾಡ್ತೀನಿ, ಆ ಟೈಮ್ನ ನಾನು ಬಳಸ್ತಾ ಇದ್ದೀನಿ ಅಂದಾಗ ನೀವು ಈ ಕಡೆ ಬನ್ನಿ ಅಂತ ನಾವು ಹೇಳಲ್ಲ. ನನಗೆ ಯಾಕೋ ಆಗ್ತಾ ಇಲ್ಲ, ಮೂಡ್ ಸರಿ ಇಲ್ಲ, ಬುದ್ಧಿ ಚೆನ್ನಾಗಿಲ್ಲ, ನಿದ್ದೆ ಬರ್ತಾ ಇಲ್ಲ, ಸಮಸ್ಯೆ ಇದೆ ಅಂತ ಹೇಳ್ಕೊಳ್ತಕ್ಕಂಥವರಿಗೆ ಈ ಪ್ರಕ್ರಿಯೆಗೆ ಪಾದಾರ್ಪಣೆ ಮಾಡಬೇಕಾಗತ್ತೆ. ಅಂದರೆ ದೇಹಕ್ಕೆ ಬೇಕಾದಂಥ ಪಡೆಯೋದಕ್ಕೆ ಹಣ್ಣಿನ ಮೂಲಕ ಪಡ್ಕೋಬೇಕು. ಅಥವಾ ಹುಟ್ಟಿದಾಗಿನಿಂದ ತಂದೆ ತಾಯಿಯಿಂದ ಪಡ್ಕೊಂಡಿದ್ದಾಗ ಇದರ ಅವಶ್ಯಕತೆ ಬರಲ್ಲ. ಇಷ್ಟು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಕ್ಕಂತಹ ವಿಷಯ. ಎಷ್ಟು ಜನಗಳಲ್ಲಿ ದಾಂಪತ್ಯ ಅಂತಕ್ಕಂತಹ ವಿಷಯದಲ್ಲಿ ಯಾರ ಮನೆಯಲ್ಲಿ ಸಮಸ್ಯೆ ಇಲ್ಲಮ್ಮ? ಎಲ್ಲರೂ ಮನೆಯಲ್ಲೂ ಹೇಳ್ತಾರೆ, ಎಲ್ಲ ದೇವರು ಕೊಟ್ಟಿದ್ದಾನೆ, ಆದರೆ ನೆಮ್ಮದಿ ಇಲ್ಲ, ದಾಂಪತ್ಯ ಹೊಂದಾಣಿಕೆ ಇಲ್ಲ. ಈಗ ಆಹಾರನೇ ಒಂದು ಯಜ್ಞದ ರೀತಿಯಲ್ಲಿ ನಾವು ಬೆಳೆಸಿದಾಗ ನೀವು ಯಾವ ಪೂಜೆ ಮಾಡ್ತಿರೋ, ಯಾವ ಮಂತ್ರ ಹೇಳ್ತಿರೋ, ಯಾವ ದೇವ್ರು ಮಾಡ್ತಿರೋ ಅದು ನಿಮ್ಮ ವೈಯಕ್ತಿಕವಾಗಿ ಸೇರಿದ್ದು. ಆದರೆ ನಮಗೆ ಬೇಕಾಗಿರೋದು ಮನಸ್ಸಿನಲ್ಲಿ, ಅಂಗಾಂಗ ಅಂದರೆ ಇಂದ್ರಿಯಗಳಲ್ಲಿ, ನಮ್ಮ ದೇಹದಲ್ಲಿ ಭಗವಂತ ವಾಸ ಮಾಡ್ತಾರೆ. ಹೌದಾ? ಈಗ ನಮ್ಮ ದೇಹದಲ್ಲೇ ಭಗವಂತ ವಾಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ಕೊಳ್ಳೋದು ಆರೋಗ್ಯನ, ದೇವರು ಪೂಜೆ ಮಾಡಿ ನಾವು ಸರಿ ಮಾಡ್ಕೋತೀವಿ ಅನ್ನೋದು ಆರೋಗ್ಯನ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಯಾವ್ದು ಮಾಡ್ಬೇಕಮ್ಮ? ಮೊದಲನೇದು ಮಾಡಬೇಕು. ನಾವು ಪೂಜೆ ಮಾಡ್ತಾನೆ ಇದ್ದೀವಿ ಅಂತಕ್ಕಂಥ ವಿಚಾರದಲ್ಲಿ ನೀವೇನಾದ್ರು ಮಾಡ್ಕೊಂಡ್ರಿ ನಿಮ್ಮ ವೈಯಕ್ತಿಕವಾದದ್ದು, ಆದರೆ ಅದರಿಂದ ನೀವು ಹೊರಗೆ ಬರೋಕ್ಕಾಗಿದೆಯಾ? ಅದರಲ್ಲಿ ಸತ್ಯ ಸಿಕ್ಕಿದೆಯಾ? ನಿಮ್ಮ ಆರೋಗ್ಯವಾದ ಜೀವನ ಸಿಕ್ಕಿದೆಯಾ? ನಿಮ್ಮ ನಾಲಿಗೆ ನಿಮ್ಮ ಮಾತನ್ನು ಕೇಳುವ ಮಟ್ಟಕ್ಕಿದ್ದರೆ ನೀವು ಸಕ್ಸಸ್. ನಾಲಿಗೆ ಹೇಳುವ ಮಟ್ಟಕ್ಕೆ ನೀವು ಹೋದರೆ ನೀವು ಸಕ್ಸಸ್ ಆಗಲ್ಲ. ಇದು ಈ ದಿನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಿದ್ದೀರಾ. ಶುಭ ಶುಕ್ರವಾರದಂತೂ ಶ್ರೇಷ್ಠವಾದ ಪೂಜೆ ಯಾವುದು ಅಂದರೆ ನಾಲಿಗೆಯನ್ನು ಸರಿಪಡಿಸಿಕೊಳ್ಳುವ ವಿಧಾನ. ಒಪ್ಕೋಬೋದಮ್ಮ? ಇದನ್ನು ಮಾಡ್ಕೊಳ್ಳಿ, ಎಲ್ಲವೂ ಸಕ್ಸಸ್. ಒಬ್ರು ಕಾಲರ್ ಇದ್ದಾರೆ, ರೇಣುಕಮ್ಮ ಅಂತ ಅರಸೀಕೆರೆಯಿಂದ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಅನಿತಾ ಅಂತ ಚನ್ನಗಿರಿಯಿಂದ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ಹೇಳಿಮಾ. ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಏನು ಓದಿದ್ದೀಮ್ಮ? ನಾ 8ನೇ ಕ್ಲಾಸ್ ಓದಿದ್ದೀನಿ ಗುರುಜಿ. ಓಕೆ, ಎಷ್ಟು ವಯಸ್ಸು ನಿಮಗೆ? 25. ಏನು ಆಗ್ಬೇಕಿತ್ತಪ್ಪ? ನನ್ನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನಪ್ಪ? ನನ್ನ ಬಗ್ಗೆ ಕೇಳಬೇಕಿತ್ತು. ಏನು ನಿನ್ನ ಬಗ್ಗೆ ಅಂದ್ರೆ ಏನು? ನನ್ನ ಬಗ್ಗೆ ಅಂದ್ರೆ ನನ್ನ ಮದುವೆ ಆಗಿ 8 ವರ್ಷ ಆಯ್ತು ಗುರುಜಿ. 8 ವರ್ಷ ಆಯ್ತು? ಹಾ, 8 ವರ್ಷ ಆಯ್ತು. ಓಕೆ. ನಮ್ಮ ಮನೆಯವರು ನಿನ್ ಬಂದ್ಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ಮಾತಾಡ್ತಾರೆ. ಹಾ, ಅವ್ರು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ನನಗೆ. ನೀನೇನು ಹೇಳ್ತೀಯ ಅದಕ್ಕೆ?
ಏನು ಅಂತ ಗೊತ್ತಾಗ್ತಿಲ್ಲ, ಯಾಕೆ ಬೇಜಾರಾಗುತ್ತೆ ಅವ್ರು ನೋಡಿದ್ರೆ ಅಂತ. ಬಹಳ ಬೇಜಾರಾಗಿ ಮಾತಾಡ್ತಾರೆ ಒಂದೊಂದ್ಸಲ. ಮಕ್ಕಳು ನಿನಗೆ ಅಮ್ಮ? ಇಬ್ರು ಇದ್ದಾರೆ, ಒಂದ್ ಗಂಟು ಒಂದ್ ಹೆಣ್ಣು. ಮುಂದೆ ಹೋಗ್ಬಿಟ್ಟಿದೀಯಾ, ಈಗ ಯೋಚನೆ ಮಾಡ್ತಾ ಇದೀಯಾ? ಮದುವೆನೂ ಆಯಿತು, ಮಕ್ಕಳು ಆಯಿತು, ಇನ್ನು ಯೋಚನೆ ಮಾಡೋದೇನು ಬಂತು? ನೀನು ಹೆಂಗೋ ಇರ್ಕೋಪ್ಪ, ನಾನು ಹೆಂಗೋ ಇರ್ತೀನಿ ಅಂತ ಅನ್ಕೋಬೇಕಷ್ಟೆ. ಓಕೆ, ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ಅವರು ಕೆಲಸ ಮಾಡ್ತಿದ್ರು, ಇವಾಗ ಬಿಟ್ಟಿದ್ದಾರೆ. ಏನು ಕೆಲಸ ಮಾಡ್ತಿದ್ರು? ಡ್ರೈವರ್ ಕೆಲಸ. ಎಷ್ಟು ವರ್ಷದಿಂದ? ಒಂದು 20 ವರ್ಷದಿಂದ ಮಾಡ್ತಾ ಇದ್ರು. ಓಕೆಮ್ಮ, ನಿನ್ನ ಮಕ್ಕಳು ನಕ್ಷತ್ರ ಗೊತ್ತಾ ನಿಂಗೆ? ಹಾ ಗೊತ್ತು. ಹೇಳು. ಗಂಡು ಮಗಂದು ಜ್ಯೇಷ್ಠ ನಕ್ಷತ್ರ, ಹೆಣ್ಣು ಮಗಳದು ಅನುರಾಧ ನಕ್ಷತ್ರ. ಓಕೆ, ಗಂಡು ಮಗನಿಗೆ ಎಷ್ಟು ವಯಸ್ಸು? 7 ವರ್ಷ ತುಂಬಿತ್ತೆ ಗುರುಜಿ. ನೋಡು, ಅವನು ಹೊಟ್ಟೆಗೆ ನಿನ್ನ ಗರ್ಭಾವ್ಯವಸ್ಥೆಯಲ್ಲಿ ಮಗು ನಿನ್ನ ಗರ್ಭದಲ್ಲಿ ಇರುವಂತಹ ಸಂದರ್ಭದಲ್ಲಿ ನೀನು ಸಿಚುವೇಶನ್ ಹೆಂಗಿತ್ತು ನೆನೆಸ್ಕೋ. ಅಲ್ಲಿಂದ ನಿಂದು ಪ್ರಾಬ್ಲಮ್ ಎಷ್ಟು ಮಟ್ಟಕ್ಕೆ ಸ್ಟಾರ್ಟ್ ಆಯಿತು ಅಂತ ಸ್ವಲ್ಪ ಗಮನಿಸ್ಕೊ. ನೀನು ಗಮನಿಸ್ಕೊಂಡಿದ್ದೆ. ಎಷ್ಟು ಭಯ ಇರ್ತಿತ್ತು, ಎಷ್ಟು ಆತಂಕದಲ್ಲಿ ನೀನು ಊಟ ಮಾಡ್ತಿದ್ದೆ, ಎಷ್ಟು ಆತಂಕದಲ್ಲಿ ನೀನು ನಿದ್ದೆ ಮಾಡ್ತಾ ಇದ್ದೆ, ಜ್ಞಾಪಿಸ್ಕೋ ಸ್ವಲ್ಪ, ಅಲ್ವಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಜ್ಯೇಷ್ಠ ನಕ್ಷತ್ರ ಸರ್ಪಕ್ಕೆ ಸಂಬಂಧಪಟ್ಟ ಸಂತತಿ. ಅಂದರೆ ಎಲ್ಲ ಮಕ್ಕಳು ಸರ್ಪಕ್ಕೆ ಸಂಬಂಧಪಟ್ಟಿದ್ದೆ. ಆದರೆ ಜ್ಯೇಷ್ಠ ಏನು ಅಂದರೆ ಇವರ ಯಜಮಾನರು, ಮಗುವಿನ ಜನ್ಮದಾತ, ಈ ಅಮ್ಮನ ಗಂಡ. ಸಿಸ್ಟಮ್ ಇಲ್ಲ. ಏನು ಅಂದರೆ ನಮ್ಮ ಬದುಕಿನ ಮೌಲ್ಯಗಳು ಹೀಗಿರಬೇಕು, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಏನಕ್ಕಾಗತ್ತೆ, ನಾವು ಹೇಗೆ ಬಳಸಬೇಕು ಅನ್ನೋದು ಅರಿವಿಲ್ಲದ ವ್ಯಕ್ತಿಯಾಗಿದ್ದಾರೆ. ಏನು ಹೇಳ್ತೀಯಮ್ಮ? ನಿಜ ಗುರುಜಿ. ಈ ಅರಿವಿಲ್ಲದ ವ್ಯಕ್ತಿಗೆ ಹುಟ್ಟುವ ಮಗು ಜ್ಯೇಷ್ಠ ನಕ್ಷತ್ರ, ವಿಶಾಖ ನಕ್ಷತ್ರ, ಮೂಲಾ ನಕ್ಷತ್ರದ ಮಕ್ಕಳು ಹುಟ್ಟುವುದಕ್ಕೆ ಕಾರಣ ಅರಿವಿಲ್ಲದ ರೀತಿಯಲ್ಲಿ ಬದುಕು. ಬೇಜಾರಾದ ಊಟ ಮಾಡೋದು, ಬೇಜಾರಾದ ಗಂಡ ಹೆಂಡತಿ ಜೊತೆಲಿ ಖುಷಿಯಾಗಿರೋದು, ಇಷ್ಟೇ ಇವ್ರಿಗೆ ಗೊತ್ತಿರೋದು. ಬೇಜಾರು ಕಳಿಯೋಕ್ಕೆ ಹೆಂಡತಿ, ಬೇಜಾರು ಕಳಿಯೋಕ್ಕೆ ಜೊತೆಲಿರಬೇಕು. ಈ ರೀತಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಹುಟ್ಟತ್ತೆ. ಈ ರೀತಿಯಾಗಿ ಅಡ್ರೆಸ್ ಇಲ್ಲದ ಪೋಸ್ಟ್ ಆಗಿ ಮಗುವಾಗಿ ಹುಟ್ಟತ್ತೆ. ಈಗ ದಾಂಪತ್ಯ ದೂರ ಆಗಬೇಕು, ಆಗಲೇಬೇಕು, ಈ ತೀರ್ಮಾನಕ್ಕೂ ಬಂದ್ಬಿಡುತ್ತೆ. ಇದನ್ನು ಮಗುವಿಂದ ಗಂಡ ಹೆಂಡತಿ ದೂರ ಆದರು ಅಂತ ಹೇಳಂಗಿಲ್ಲ. ಈಗ ಎಮ್ಮ ಒಂದು ವಿಷಯ ಹೇಳ್ತು, ಮುಖ ನೋಡಿದ್ರೆ ಆಗಲ್ಲ, ನನ್ನ ಗಂಡ ನನ್ನ ಮುಖ ನೋಡಿದ್ರೆ ಸರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಹೇಗೆ ನಡ್ಕೊಂಡಿದ್ದೀನಿ ಅನ್ನೋ ಸತ್ಯ ಆಯಪ್ಪನ ಗೊತ್ತಾಗಿಲ್ಲ. ಹೆಂಡತಿ ಬೇರೆ ಮನೆಯಿಂದ ಬಂದಿರತ್ತಾನೆ, ಏನು ಬೇಕಾದ್ರೆ ಹೇಳ್ಬಿಡ್ಬೋದಲ್ಲ. ಅದೇ ನಮ್ಮ ಮನೆಯಲ್ಲಿ ಹುಟ್ಟಿದ್ರೆ ಹಂಗೆಲ್ಲ ಹೇಳೋಕ್ಕಾಗಲ್ಲ. ಹೌದು. ಬೇರೆ ಮನೆಯಿಂದ ಬಂದಂಥ ಹೆಣ್ಣಿಗೆ ಏನು ಬೇಕಾದ್ರೆ ಹೇಳ್ಬೋದು. ಯಾಕೆಂದ್ರೆ ಮದುವೆನೂ ಆಯಿತು, ಮಕ್ಕಳು ಆಯಿತು, ಮನಸ್ಸಲ್ಲಿ ಇದ್ದ ದೇಹದಲ್ಲಿರಬೇಕಾದ ಎಲ್ಲವನ್ನೂ ಮುಗಿಸ್ಕೊಂಡಾಯಿತು. ಇನ್ನೇನಕ್ಕೆ ಇದ್ರೂ ಸರಿ ಹೋದ್ರೂ ಸರಿ ಅನ್ನೋ ಮಟ್ಟಕ್ಕೆ ಸಂಸಾರ ನಡ್ತಕ್ಕಂಥ ಮಟ್ಟಕ್ಕೆ ಬಂದಿದೆ. ಈಗ ಮಕ್ಕಳು ಒಂದು ಸೈಡು, ಗಂಡ ಒಂದು ಸೈಡು, ಹೆಂಡತಿ ಒಂದು ಸೈಡು, ಅಮ್ಮ 3 ಭಾಗ ಆಗೋಯ್ತು ಕುಟುಂಬ. ಈಗ ಜೀವನದಲ್ಲಿ ನೆಮ್ಮದಿ ಹೇಗೆ ಸಿಕ್ಕತ್ತೆ? ಇದಕ್ಕೆ ರಿಪೇರಿ ಮಾಡೋರು ಯಾರು? ಅಮ್ಮ ನಿಂಗೆ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ನಾನು? ಗುರುಜಿ ಅರ್ಥ ಆಗ್ತೈತೆ. ನೀನು ಯಾಕೆ ಈ ವಿಚಾರವನ್ನು, ನೀನು ಹುಟ್ಟಿರ್ತಕ್ಕಂಥ ನಕ್ಷತ್ರ ಭರಣಿ ನಕ್ಷತ್ರ ಅಲ್ಲಮ್ಮ. ನಿಮ್ಮ ಮನೆಯಲ್ಲಿ, ನಿಮ್ಮ ತಂದೆ ಮನೆಯಲ್ಲಿ ಯಾರು ಹೆಣ್ಣು ನೆಮ್ಮದಿಯಾಗಿ ಖುಷಿಯಾಗಿ ಸಂಸಾರ ಮಾಡಿದ್ದಾರೆ ಅಂತ ಸ್ವಲ್ಪನಾರು ಯೋಚನೆ ಮಾಡಿ ನೀನು. ಇಲ್ಲ ಗುರುಜಿ, ಹಂಗೇನು ಆಗಿಲ್ವಾ? ಈಗ ಹಂಗೆ ಏನು ಹೇಳಿದೆ, ಇನ್ನೊಂದ್ಸಲ ಹೇಳಮ್ಮ. ಆ ಥರ ಯಾವ ಜೀವನದಲ್ಲೂ ಚೆನ್ನಾಗಿಲ್ಲ, ಅವ್ರು ನಮ್ಮ ಅಮ್ಮನೂ ಚೆನ್ನಾಗಿಲ್ಲ. ಈಗ ನೀನು ತಿಳ್ಕೊಳ್ದೆ ಯಾಕೆ ಮದುವೆ ಮಾಡ್ಕೊಂಡೆ ನೀನು ಅಂತ ನಾನು ಕೇಳ್ತೀನಿ. ಮಾಡಿಬಿಟ್ರು ಅಪ್ಪ ಅಮ್ಮ ಅಂತೀಯಾ? ನಿಜ ಗುರುಜಿ, ನಾನು ಬೇಡ ಅಂತ ಹೇಳಿದೆ, ಅವರೇ ಮಾಡಿಬಿಟ್ರು. ಓಕೆ, ಈಗ ನಿಮ್ಮ ಗಂಡನ್ನ ನೀನು ಒಂದು ತಿಳ್ಕೋಬೇಕು, ನಾನು ಬಲವಂತಕ್ಕೆ ಸಂಸಾರ ಮಾಡೋ ರೀತಿಯ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ. ಯಾಕೆ ಅಂದರೆ ಭರಣಿ ನಕ್ಷತ್ರ ಯಾವ ಕಾರಣಕ್ಕೂ ದಾಂಪತ್ಯಕ್ಕೆ ಎಡೆ ಮಾಡಿ ಕೊಡುವ ಸಾಧ್ಯತೆ 99% ಭಾಗ ಇರಲ್ಲ ಕಣಮ್ಮ. ಯಾಕೆ ಅಂದರೆ ಯಾವ ಕುಟುಂಬದಲ್ಲಿ ತಾಯಿ ಸುಖ ಅನುಭವಿಸಿಲ್ಲ ಅಂದಮೇಲೆ ಮಗಳಿಗೆ ಯಾವ ಕಾರಣಕ್ಕೂ ಬರಲ್ಲ. ಅಂದ ಮೇಲೆ ನೀನು ಅದನ್ನು ತಿಳ್ಕೊಳ್ಳುವಂಥ ಮಟ್ಟಕ್ಕೆ ಹೋದರೆ ನಿಮ್ಮ ಗಂಡನಿಗೆ ನೀನು ಬೇಜಾರು ಮಾಡ್ಕೊಳ್ಳೋದೆ, ಹೆಂಗೋ ಜೀವನದಲ್ಲಿ ಮಕ್ಕಳಿಗೆ ತಾಯಿಯಾಗಿರಬೇಕು ಅನ್ನೋದಾದಾಗ ಆಗಲೇಬೇಕು ಒಂದು ಹೆಣ್ಣು. ಇದನ್ನು ನೀನು ಸರಿಪಡಿಸ್ಕೊಳ್ಳೋಕೆ ಹೋದಾಗ ಪ್ರತಿ ವರ್ಷ ನೀವಿಬ್ಬರು ಬದಲಾವಣೆ ಮಾಡ್ಕೊಳ್ತಕ್ಕಂಥ ಪುನರ್ವಿವಾಹ ಅಂತಕ್ಕಂಥ ಒಂದು ವಿಚಾರ ಇದೆ, ಗೊತ್ತೇನಮ್ಮ? ಈ ರೀತಿ ನಿಮ್ಮ ಗಂಡನ್ನು ಆದಷ್ಟು ಮಟ್ಟಕ್ಕೂ ನೀನು ಇಷ್ಟಪಡುವ ರೀತಿಯಲ್ಲಿ ಅವ್ರು ಏನೇ ನಡ್ಕೊಳ್ಳಿ, ಏನೇ ಜಗಳ ಮಾಡಿದ್ರೆ ಹಿಂಗಲ್ಲ ರೀ, ಹಿಂಗೆ ಏನು ಬೇಕು, ತಿಂಡಿ ಏನು ಮಾಡಲಿ, ಮಧ್ಯಾಹ್ನ ಊಟ ಏನು ಮಾಡಲಿ, ಈ ಥರ ಪ್ರೀತಿಯಿಂದ ನೀನು ಜಾಸ್ತಿ ಅಳವಡಿಸ್ಕೊಂಡು
ಆ ಮನುಷ್ಯನ ತಿರುಗಿಸಿ ಪಳಗಿಸಿ ಮುಂದೆ ನಾವು ಮಕ್ಕಳಿಗೋಸ್ಕರ ಏನಾದ್ರು ಮಾಡ್ಬೇಕಂಡ್ರಿ ಅಂತ ಹೇಳಿ ನಮ್ಮಿಬ್ಬರಿಗೋಸ್ಕರ ಅಂತ ಹೇಳಕ್ಕೆ ಹೋಗಬೇಡ, ಬಗ್ಗಲ್ಲ. ಮಕ್ಕಳಿಗೋಸ್ಕರ ನಾವೇನಾದ್ರು ಮಾಡ್ಬೇಕಂಡ್ರಿ ತಿಳ್ಕೊಬೇಕಂಡ್ರಿ ಅಂತ ಹೇಳಿ ನೀನು ನೈಸ್ ಮಾಡಿ ಆ ಅಪ್ಪನ ಬಗ್ಸೋದೆ ಆದರೆ ಅಮ್ಮ ಬಗ್ಗಿಸ್ಲೇಬೇಕು, ಎಂಟಿ ಕೆಲಸ ಇದು. ಮಾಡ್ತೀಯಾ? ಮಾಡ್ತೀನಿ ಗುರುಜಿ. ಅದಕ್ಕೇನು ಮಾಡಬೇಕು ಅಂತಂದರೆ, ಯಾವ ಊರಲ್ಲಿ ಇರೋದು ನೀನು? ಬೆಟ್ಟ ಕಡುವೂರಂತ. ಓಕೆ, ಅಲ್ಲಿ ಯಾವುದೇ ಒಂದು ದೇವಸ್ಥಾನ ಬೆಟ್ಟ ಹತ್ತತಕ್ಕಂತಹ ಯಾವುದಾದ್ರು ಬೆಟ್ಟ ಹತ್ತುವಂಥ ರೀತಿಯಲ್ಲಿ ದೇವಸ್ಥಾನ ಇದ್ದರೆ 12 ಮೆಟ್ಲಿಗೆ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬಾ. 12 ಮೆಟ್ಲಿಗೆ ನಮಸ್ಕಾರ ಮಾಡಬೇಕು, ಆಮೇಲೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಬರಬೇಕು. ಈ ಥರ ಒಂದು 12 ದಿನ ಮಾಡೋಕ್ಕೆ ಪ್ರಯತ್ನ ಮಾಡು. ಸ್ವಲ್ಪ ಬದಲಾವಣೆ ಆಗುತ್ತೆ, ತುಂಬ ಖುಷಿ ಬೀಳ್ತೀಯ. ಆಮೇಲೆ ನಿಮ್ಮ ಯಜಮಾನನ ಕೂರಿಸ್ಕೊಂಡು ನೀಟಾಗಿ ಐಸ್ ಕ್ರೀಮ್ ಇಟ್ಟು, ಯಾವುದ್ರ ಮೇಲೆ ಐಸ್ ಕ್ರೀಮ್ ಇಡಬೇಕು? ಮಾತಲ್ಲಿ ತಲೆ ಮೇಲೆ ಇಟ್ಬಿಟ್ಟಿಯಾ? ಮಾತಲ್ಲಿ ಐಸ್ ಕ್ರೀಮ್ ಇಟ್ಟು ಪಳಗಿಸು ತಾಯಿ. ಸಂಸಾರ ಸರಿ ಮಾಡ್ಕೋಬೇಕು, ಹೆಣ್ಣಿನ ಧರ್ಮ ನೀನು ಮಾಡು. ಆದರೆ ನೀನು ತಿಳ್ಕೊ, ಮದುವೆ ಜೀವನ ನಂದು ಚೆನ್ನಾಗಿಲ್ಲ ಅಂತ ಅನ್ಕೋಬೇಕೇ ಹೊರತು ಗಂಡನ ಚೆನ್ನಾಗಿಲ್ಲ ಅಂತ ಅನ್ಕೋಬೇಡ, ಬೇಜಾರಾಗತ್ತೆ. ಸರಿ ಮಾಡು ತಾಯಿ, ಮಕ್ಕಳಿಗೆ ಭವಿಷ್ಯ ಕೊಡು, ನೀನು ಭವಿಷ್ಯನ ರೂಪಿಸ್ಕೊ. ಭವಿಷ್ಯ ಅಂದ್ರೇನು ತಿಳ್ಕೊಳ್ಳೋದು, ಕೇಳೋದಲ್ಲ. ಒಳ್ಳೇದಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲ್ ಇದ್ದಾರೆ ಗುರೂಜಿ, ಸೌಮ್ಯ ಅಂತ ಕುಮಟಾದಿಂದ. ನಮಸ್ತೆ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ಹೇಳಿ ಮಾ. ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರೂಜಿ. ನಮಸ್ತೆ. ಎಷ್ಟು ವಯಸ್ಸು ನಿಂಗೆ? ನನ್ಗೀಗ 26 ಗುರೂಜಿ. ಏನು ತಿಳ್ಕೊಳಕ್ ಮಾಡಿದೆ? ನನ್ನ ಮದುವೆಗೆ ಈಗ 4 ತಿಂಗಳಾಗಿದೆ. ಫೆಬ್ರವರಿಗೆ ಮದುವೆ ಆಗಿತ್ತು ಗುರೂಜಿ. ಇನ್ನೊಂದ್ಸಲ ಹೇಳಮ್ಮ. ಫೆಬ್ರವರಿಗೆ ಮದುವೆ ಆಗಿತ್ತು. ಹಾಂ. ಈಗ ಒಂದ್ 15 ದಿನ ಹಿಂದೆ ನಾವು ಧರ್ಮಸ್ಥಳ ಹೋಗಿದ್ವಿ. ನಾನು ನಮ್ಮ ಮನೆಯವರು ಹೋಗಿದ್ವಿ. ಧರ್ಮಸ್ಥಳ ದರ್ಶನ ಆಗಿ ನೆಕ್ಸ್ಟ್ ಡೇ ನಾವು ಅಲ್ಲೇ ಇದ್ವಿ. ನೆಕ್ಸ್ಟ್ ಡೇ ಕುಕ್ಕೆ ಸುಬ್ರಹ್ಮಣ್ಯ ಹೋಗುವಾಗ ಒಂದು ಬಸ್ ಹತ್ತಿದ್ವಿ. ಆ ಬಸ್ ರಶ್ ಇತ್ತು. ಅಂತ ತಿರ್ಗಾ ನಾವು ಬಸ್ಸಿಂದ ಇಳಿದು ಇನ್ನೊಂದ್ ಬಸ್ಸಿಗೆ 10 ಕಿಲೋಮೀಟರ್ ಮುಂದೆ ನೋಡಿದಾಗ ನನ್ ಗೊತ್ತಿನ ಮಾಂಗಲ್ಯೇಶ್ವರ ಇಲ್ಲ ಗುರೂಜಿ. ಮಾಂಗಲ್ಯ ಸರ ಏನಾಯ್ತು ಅಂತ ಪ್ರಶ್ನೆನಾ? ಹೌದು ಗುರೂಜಿ. ಅಂದ್ರೆ ಬಿದ್ದು ಹೋಯ್ತಾ ಏನು ಅಂತ ಗೊತ್ತಿಲ್ಲ. ಅಂದ್ರೆ ಕುತ್ತಿಗೆಯಲ್ಲಿ ಇನ್ನು ಹೆಣ್ಮಕ್ಳಿಗೂ ಹುಡುಕಿದ್ವಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಇನ್ನು ಅದ್ರ ಬಗ್ಗೆ ಏನು ಗೊತ್ತಾಗಿಲ್ಲ ಗುರೂಜಿ. ನಿಮ್ಮ ಯಜಮಾನ್ರು ಏನ್ ಹೇಳ್ತಾರೆ ಇದಕ್ಕೆ? ಅವರು ಅದ್ರ ಬಗ್ಗೆ ಹೋದ್ರೆ ಹೋಗ್ಲಿ ಅಂತ ಅವ್ರು ಇದ್ ಮಾಡ್ತಾ ಇದ್ದಾರೆ. ಆದ್ರೆ ನನ್ಗೆ ಏನು ಅಂತ ತಿಳ್ಕೊಳ್ಬೇಕು ಅಂತ ನಿಮ್ಗೆ ತುಂಬಾ ಸಲ ಕಾಲ್ ಮಾಡಿದ್ದೆ. ಇವತ್ತು ನಿಮ್ಮ ಕಾಲ್ ನನ್ಗೆ ಸಿಕ್ಕಿದೆ ಗುರೂಜಿ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ದು ಈಗ ನಾ ಇರೋ ಮನೆ 2 ವರ್ಷ ಹಿಂದೆ ಕಟ್ಟಿದ್ದು ಗುರೂಜಿ. ನಿಮ್ಮ ಯಜಮಾನ್ರ ಮನೆನಾ ಅದು? ಹಾ ಹೌದು ಗುರೂಜಿ. ಓಕೆ, ಯಾವ ದಿಕ್ಕಿಗೆ ರಸ್ತೆ ಇದೆ, ಬಾಗಿಲಿದೆ? ಉತ್ತರ ದಿಕ್ಕಲ್ಲಿ ಬಾಗ್ಲ ಇದೆ. ಹಾ, ರಸ್ತೆ? ಪಶ್ಚಿಮ ದಿಕ್ಕಲ್ಲಿ ರಸ್ತೆ ಇದೆ. ಪಶ್ಚಿಮ ದಿಕ್ಕಲ್ಲಿ ರಸ್ತೆ ಇದೆ. ಓಕೆ, ಆ ರಸ್ತೆಗೆ ಕಾಂಪೌಂಡ್ ಹಾಕಿದ್ದೀರಾ ಇಲ್ವಾ? ಹಾ, ಕಾಂಪೌಂಡ್ ಇದೆ ಗುರೂಜಿ. ಕಾಂಪೌಂಡ್ ಒಳಗಡೆ ಎಷ್ಟು ಜಾಗ ಖಾಲಿ ಇದೆ? ಅಂದ್ರೆ ಅದು ಫುಲ್ ಆ ಜಾಗದಲ್ಲಿ ಫುಲ್ ಮನೆನೇ ಇದೆ ಗುರೂಜಿ. ಪಶ್ಚಿಮಕ್ಕೆ ಖಾಲಿ ಇಲ್ವಾ? ಪಶ್ಚಿಮಕ್ಕೆ ಸ್ವಲ್ಪ ಜಾಗ ಇದೆ ಅಷ್ಟೇ, 1-3 ಅಡಿ ಇಡ್ಬಹುದು. ಓಕೆ, ಈಗ ನಿಮಗೆ ಪೂರ್ವಕ್ಕೆ ಬಾಗಿಲಿದೆಯಾ? ಪೂರ್ವಕ್ಕೆ ಇಲ್ಲ ಗುರೂಜಿ. ಪೂರ್ವಕ್ಕೆ ಬೇರೆ ಮನೆ ಇದೆಯಾ, ಜಾಗ ಇದೆಯಾ? ಮನೆ ಇದೆ ಗುರೂಜಿ. ಯಾರ ಮನೆ? ಮನೆ ಇದೆ. ಯಾರ ಮನೆ? ಅಂದ್ರೆ ಅದು ಓನರ್, ಈ ಜಾಗದ ಸೈಟ್ ಇಂದ ಓನರ್ ಮನೆ ಕಟ್ತಾ ಇದ್ದಾರೆ ಅವರು. ಓಕೆ, ಈಗ ವಿಷಯಕ್ಕೆ ಬರೋಣ. ಹಾ, ನಿಮ್ಮ ತಂದೆ ಏನು ಕೆಲಸ ಮಾಡೋದು? ನನ್ನ ತಂದೆ ಮುಂಚೆ ಹೀಗೆ ಕೂಲಿ ಕೆಲಸ ಮಾಡ್ತಾ ಇದ್ರು, ಈಗ ಮನೇಲಿ ಇರ್ತಾರೆ. ಆರೋಗ್ಯ ಚೆನ್ನಾಗಿದೆಯಾ? ಆರೋಗ್ಯ ಅಂದ್ರೆ ಅವ್ರಿಗೆ 6-7 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಯ್ತು. ಹಾಂ. ಅದ್ರ ನಂತರ ಅವರಿಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ಸೊಂಟ ನೋವು ಅಂತ ಈಗ ಮನೇಲೇ ಇರ್ತಾರೆ. ಓಕೆ, ಈಗ ಇಷ್ಟು ವಿಷಯ, 2 ವಿಚಾರ ಇದೆ ತಿಳ್ಕೊ, ಇದರಲ್ಲಿ ಗಾಬರಿ ಆಗಬೇಡ. ಹಾ ಹಾ, ಓಕೆ. ಒಂದು, ನಿಮ್ಮ ತಂದೆ ಕೆಲಸ ಮಾಡುವ ಸಂದರ್ಭ, ವಾಸ ಮಾಡುವ ಮನೆಯಲ್ಲಿ ಅಸಂದರ್ಭವಾದ ರೀತಿಯಲ್ಲಿ ಹಾವಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಒಂದು ವಿಚಾರ ಇದೆ. ಗೊತ್ತಿಲ್ಲದೆ ರೀತಿಯಲ್ಲಿ ಅದಕ್ಕೆ ತೊಂದರೆ ಆಗಿರ್ತಕ್ಕಂಥ ಒಂದು ವಿಚಾರ ನಿಮ್ಮ ಅಪ್ಪನ ಒಂದ್ಸಲ ಕೇಳು. ಹಾ ಹಾ, ಓಕೆ. 2ನೇ ವಿಚಾರ, ನಿಮ್ಮ ಮನೆಯಲ್ಲಿ ಪಶ್ಚಿಮದ ರಸ್ತೆ.
ಹಾಂ ಪಶ್ಚಿಮದ ರಸ್ತೆಯಲ್ಲಿ ವಾಸ ಮಾಡುವವರಿಗೆ ನೀನು ಹುಟ್ಟಿರ್ತಕ್ಕಂತಹ ನಕ್ಷತ್ರಕ್ಕೆ ಅನುಗುಣವಾಗಿರ್ತಕ್ಕಂಥ ವಿಚಾರ ಏನಂದರೆ, ಪಶ್ಚಿಮ ಅಂತಕ್ಕಂಥದ್ದು ಬಾಗಿಲಿಟ್ಟ ಮೇಲೆ ಪೂರ್ವಕ್ಕೆ ಬಾಗಿಲು ಇರಲೇಬೇಕು. ಇಲ್ಲ ಅಂದರೆ ಪೆಟ್ಟಿಗೆಯಲ್ಲಿ ಇಟ್ಟಂಥ ದುಡ್ಡು ಕಡಿಮೆ ಆಗತ್ತೆ. ಯಾರಾದರೂ ಮನೆಯಲ್ಲಿ ಬಂದವರು ಏನಾದರೂ ಕದ್ಕೊಂಡು ಹೋಗಬೇಕು ಅಂತ ಮನಸ್ಸಾಗತ್ತೆ. ಅರ್ಥ ಆಗ್ತಿದೆಯಾ? ಹಾಂ ಅರ್ಥ ಆಗ್ತಿದೆ ಗುರುಜಿ. ಇದರಲ್ಲೊಂದು ತಮಾಷೆ ವಿಷಯ ಅದಮ್ಮ, ಇದನ್ನು ಟೆಸ್ಟ್ ಮಾಡ್ಬೋದು ಬೇಕಾದ್ರೆ. ಪಶ್ಚಿಮದ ದ್ವಾರ ಅಂತಕ್ಕಂಥದ್ದು, ಬಾಗಿಲು ಇರ್ತಕ್ಕಂಥದ್ದು, ಪಶ್ಚಿಮದ ರಸ್ತೆ ಇರ್ತಕ್ಕಂಥದ್ದು ಒಂದು ಭಾಗಕ್ಕೆ ಲೆಕ್ಕ ಹಾಕಿದ್ರೆ ಹಣವನ್ನು ಎಣಿಸೋದು, 10 ರೂಪಾಯಿಂದು 50 ರೂಪಾಯಿಂದು ಯಾವುದೋ ನೋಟ್ ಎಣಿಸೋದು, ಒಂದು ಬಂಡ್ಲು 3 ರಬ್ಬರ್ ಬ್ಯಾಂಡ್ ಹಾಕಿ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ಹಾಕ್ಬಿಟ್ಟು ಬೀರುನಲ್ಲಿ ಇಟ್ಬಿಡಿ. ಬೀಗನ್ನು ನೀವೇ ಜೇಬಲ್ಲಿ ಇಟ್ಕೊಳ್ಳಿ, ಬೀರು ಪಕ್ಕದಲ್ಲೇ ಮಲ್ಕೊಳ್ಳಿ. 3 ದಿನ ಆದಮೇಲೆ ತೆಗೆದು ನೋಡಿ ನೋಟ್ ಕಮ್ಮಿ ಇರುತ್ತೆ. ದ ಮ್ಯಾಜಿಕ್. ನೀವಿಟ್ಟಂಥ ಚಿನ್ನದ ಸೈನು ಗೊತ್ತಿಲ್ಲ, ಸೈಡ್ಗೆ ಹೋಗ್ಬಿಟ್ಟಿರ್ತದೆ. ಅಲ್ಲೇ ಪರದಾಡಬೇಕು, ಇಟ್ಟಿದೆ ಏನಾಯಿತು ಅಂತ ಅದು ಯಾವುದೋ ಮೂಲೆಯಲ್ಲಿ ಇರ್ತದೆ. ಅಮ್ಮ ಈ ರೀತಿ ಮ್ಯಾಜಿಕ್ ಕೊಡುತ್ತೆ. ಅಂದರೆ ಭಯವನ್ನು ಉಂಟು ಮಾಡುವ ಮನೆ ಯಾವುದು ಅಂದರೆ ಪಶ್ಚಿಮ ದ್ವಾರ. ನಾವು ರಸ್ತೆ ಹೆಂಗೆ ಸಿಕ್ಕತ್ತೆ ಹಂಗೆ ಸೈಡ್ ಸಿಕ್ಕತ್ತೆ, ಮನೆ ಕಟ್ಬಿಡ್ತೀವಿ. ಈ ರೀತಿ ಕಳ್ಕೋಬೇಕಾಗತ್ತೆ. ಚಿನ್ನ ಹೋಯ್ತು, ದುಡ್ಡು ಹೋಯ್ತು, ಮಾನ ಹೋಯ್ತು, ನೀನು ಏನೇನು ಹೋಯ್ತು ಎಲ್ಲ ಹೋಯ್ತಾನೇ ಇರುತ್ತೆ. ಏನು ಮಾಡೋದಮ್ಮ ಇವಾಗ? ಅರ್ಥ ಆಯ್ತಾ ನಿಂಗೆ? ಬೇಜಾರಾಯ್ತಾ? ಇಲ್ಲ ಅರ್ಥ ಆಗ್ತಾ ಇದೆ ಗುರುಜಿ. ನಿಮ್ಮ ಯಜಮಾನ್ರಿಗೆ ಇದ್ರ ಬಗ್ಗೆ ನಂಬಿಕೆ ಇದೆಯಾ? ಹಾಂ ನಂಬಿಕೆ ಇದೆ ಗುರುಜಿ. ಸ್ವಲ್ಪ ಹೇಳು. ಹೋಗಿದ್ದೋಯ್ತು, ಒಳ್ಳೆಯದೇ ಆಯಿತು, ಇನ್ನೊಂದು ಸಲ ಮದುವೆ ಆಗಬೇಕಿತ್ತು, ಅದಕ್ಕೆ ಹೋಗಿದೆ. ಎರಡನೇ ವಿಷಯ, ನೀವು ಫಸ್ಟು ಹೋಗಿದ್ದು ಧರ್ಮಸ್ಥಳಕ್ಕ ಸುಬ್ರಹ್ಮಣ್ಯಕ್ಕ? ಧರ್ಮಸ್ಥಳಕ್ಕೆ ಗುರುಜಿ. ಆಮೇಲೆ ಸುಬ್ರಹ್ಮಣ್ಯಕ್ಕೆ ಬಂದ್ರಿ? ಅಂದ್ರೆ ಬರ್ಬೇಕಾದ್ರೆ ಹೋಗಿದ್ದು. ಅಲ್ಲ, ಒಟ್ಟಿನ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ರಾ? ಹಾಂ ಹೌದು ಗುರುಜಿ, ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಇನ್ನೊಂದು ವಿಷಯ ತಿಳ್ಕೊ, ಸುಮಾರು ಜನ ಈ ವಿಷಯ ಮಾಡ್ತಾರೆ. ಅಮ್ಮ, ಸುಬ್ರಹ್ಮಣ್ಯನ ಪಿಕ್ನಿಕ್ ಥರ ಮಾಡ್ಕೊಂಡಿದ್ದಾರೆ ಜನ. ಸುಬ್ರಹ್ಮಣ್ಯಕ್ಕೆ ಹೋದರೂ ಯಾವುದೇ ದೇವಾಲಯಕ್ಕೆ ಹೋಗಬಾರದು. ಇವರು ಉಲ್ಟಾ ಮಾಡ್ಕೊಂಬಂದವ್ರೆ. ಮೊದಲು ಧರ್ಮಸ್ಥಳಕ್ಕೆ ಹೋದ್ರು, ಆಮೇಲೆ ಸುಬ್ರಹ್ಮಣ್ಯಕ್ಕೆ ಬಂದವ್ರೆ. ಸುಮಾರು ಜನ ಇದು ರಾಮಾಯಣ. ಹಂಗೆ ಹೋಯ್ತಾ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ, ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸುಬ್ರಹ್ಮಣ್ಯಕ್ಕೆ ಬರೋಣ. ಸೊ ಇದು ಯಾವುದೋ ಒಂದು ಮ್ಯಾಜಿಕ್ ಮಾಡ್ತಾರೆ. ಒಂದಂತೂ ತಿಳ್ಕೋಬೇಕು, ಯಾವುದೇ ಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕ್ರಮ ನಮಗೆ ತಿಳಿದಿರಬೇಕು. ಹೌದು. ಇವರು ಉಲ್ಟಾ ಮಾಡ್ಕೊಂಡು ಬಂದರು ಅಂತ ಹಂಗಾಯ್ತು ಅಂತಲ್ಲ. ಈ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇದೇ ರೀತಿ ಹೊಸ್ದಾಗಿ ಮದುವೆ ಆದವರು ಹಾಗೆ ಹೋಯ್ತಾ ಮೈಸೂರಿಗೆ ಹೋಗ್ಬಿಡೋಣ. ಯಾಕೆ? ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಹೊಸ ಹೆಣ್ಣು ಗಂಡಲ್ವಾ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಹಂಗೆ ನಂಜನಗೂಡಿಗೆ ಹೋಗೋಣ, ಅಥವಾ ನಂಜನಗೂಡಿಗೆ ಹೋಗ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಈ ಕಡೆಯಿಂದ ಆ ಕಡೆ ಆಗ್ಬೋದು. ಅಮ್ಮ, ಮನೆಗೆ ಬರೋದ್ರೊಳಗಡೆ ಗಂಡ ಹೆಂಡತಿ ಕಿತ್ತಾಡಿ ಬಡದಾಡಿ ಆ ಕಡೆ ಒಂದು ಈ ಕಡೆ ಒಂದು ಆಗಿರ್ತಾರೆ ಮನೆಗೆ ಬರೋ ತನಕ. ಯಾಕೆಂದ್ರೆ ಇವರಿಬ್ರಿಗೂ ಆಗಲ್ಲ, ಚಾಮುಂಡೇಶ್ವರಿಗೂ ನಂಜುಂಡೇಶ್ವರಿಗೂ ಆಗಲ್ಲ. ಕಾರಣ ಪ್ರೇಯಸಿ. ನಂಜುಂಡೇಶ್ವರ ಪ್ರೇಯಸಿ ಚಾಮುಂಡೇಶ್ವರಿ. ಅಲ್ಲಿ ಮಧ್ಯ ತಂಗಿ ಕೂತಿದ್ದಾಳೆ, ಬಿಟ್ಕೊಡಲ್ಲ. ಪಕ್ಕದಲ್ಲೇ ತಂಗಿ ದೇವಸ್ಥಾನ ಇದೆ. ಇಲ್ಲಿ ವಿಚಾರ ಇತಿಹಾಸ ಬೇಕಾದಷ್ಟಿದೆ. ಆ ಕಾರಣದಿಂದಾಗಿ ಚಾಮುಂಡಿ ಬೆಟ್ಟ ನಾವು ಪಿಕ್ನಿಕ್ ಥರ ಮಾಡ್ಕೊಳ್ಳೋದು ತುಂಬ ತಪ್ಪಾಗತ್ತೆ. ಯಾವ ದೇವಾಲಯಕ್ಕೆ ಹೋಗಬೇಕು, ಮದುವೆಯಾದ ವಸ್ತ್ರಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಇವ್ರಿಗೆ ಇಷ್ಟ ಬಂದ ಕಡೆ ಹೋಗ್ಬಿಡ್ತಾರೆ. ಹೋಗ್ಬಿಟ್ಟು ಕೆಲವು ಸಂದರ್ಭದಲ್ಲಿ ಜೊತೆಯಲ್ಲಿ ಯಾರೋ ದೊಡ್ಡವ್ರು ಕರ್ಕೊಂಡೆ ಕ್ಷೇತ್ರಕ್ಕೆ ಹೋಗಬೇಕು. ಹೊಸದಾಗಿ ಹೆಣ್ಣು ಗಂಡು ಬರೀ ಇಬ್ಬರೇ ಹೋದರೆ, ಇಬ್ಬರೇ ರೂಮಲ್ಲಿ ಮಲಗುವ ಸಂದರ್ಭ ಬಂದರೆ, ಅಕಸ್ಮಾತ್ ವ್ಯತ್ಯಾಸ ನಡೆದರೆ, ಅಕಸ್ಮಾತ್ ಸಂತಾನ ಉತ್ಪತ್ತಿಯಾದರೆ ಶಾಪಗ್ರಸ್ತ ಮಗು ಹುಟ್ಟತ್ತೆ. ಅದೇ ರೀತಿ ಇವರ ಮೃಗಶಿರ ನಕ್ಷತ್ರದಲ್ಲಿ ಇವಳು ಹುಟ್ಟಿದ್ದಾಳೆ. ಇವ್ರ ಅಪ್ಪ ಅಮ್ಮ ಮಾಡಿರೋ ಕೆಲಸನೂ ಇದೇನೆ. ಇವರೆಲ್ಲಿ ಮಲಗ್ತಾರೆ, ಅಲ್ಲಿ ದೇವ್ರ ಫೋಟೋ, ಇದು ಶಾಪ. ಗಂಡ ಹೆಂಡತಿ ಎಲ್ಲಿ ಮಲಗ್ತಾರೆ, ಯಾರು ದೇವ್ರ ಫೋಟೋ ಇಟ್ಕೊಂಡಿರ್ತಾರೆ, ಈ ನಕ್ಷತ್ರ ಮಗು ಬರುತ್ತೆ. ಆರಿದ್ರ ನಕ್ಷತ್ರ ಮಗು ಬರುತ್ತೆ, ಮೃಗಶಿರ ನಕ್ಷತ್ರ ಮಗು ಬರುತ್ತೆ. ಬೆಡ್ರೂಮಲ್ಲಿ ದೇವ್ರ ಫೋಟೋ ಏನಕ್ರೀ ಬೇಕು? ಯಾರೀ ಹೇಳಿದ್ದಿ ಕರ್ಮ? ಈಚೆ ಬಂದರೆ ದೇವ್ರಿರಲ್ವ, ಅದೇನು ಅಲ್ಲೇ ಇರಬೇಕು ಅಂತ ಅರ್ಥ ಅಲ್ಲಮ್ಮ. ಮತ್ತೆ ಬೆಡ್ರೂಮ್ ಅಂತ ಯಾಕೆ ಇಡಬೇಕು? ಸೊ ಈ ಥರ ವಿಚಾರಗಳು ಬೇಕಾದಷ್ಟು ನಾವು ಸಮಸ್ಯೆ ಅನುಭವಿಸ್ತಾ ಇರ್ತೀವಿ. ಇದೆಲ್ಲ ಏನು ಅಂದರೆ ಕ್ರಮ. ಇದು ಶಾಸ್ತ್ರ ಅಂತಲ್ಲ, ಕ್ರಮ. ಮನುಷ್ಯ ಹೇಗೆ ಬದುಕಬೇಕು, ಹೇಗೆ ಯಾತ್ರೆ ಮಾಡಬೇಕು, ಇವೆಲ್ಲ ತಿಳ್ಕೋಬೇಕು. ಪ್ರಯತ್ನ ಮಾಡು, ಹೆದರ್ಕೋಬೇಡ, ಯೋಚನೆ ಮಾಡಬೇಡ. ನಿಮ್ಮ ಯಜಮಾನರನ್ನ ಕೂರಿಸ್ಕೊಂಡು ನಾವು ಹೋಗಿದ್ದು ಒಂದು ತಪ್ಪು. ಎರಡನೇದಾಗಿ ಮದುವೆ ಮನೆ ಕಟ್ಟಿರ್ತಕ್ಕಂಥ ವಿಚಾರವನ್ನು ತಿಳ್ಕೋಬೇಕು. ಎರಡನೇದಾಗಿ ಮಾಂಗಲ್ಯ ಓದೋದಕ್ಕೆ ತುಂಬ ಒಳ್ಳೆಯದು, ನಿನಗೆ ಒಳ್ಳೆಯದಾಗತ್ತೆ, ಯೋಚನೆ ಮಾಡಬೇಡ. ಆದರೆ ಅದಕ್ಕೆ ಕಾರಣ ಇದೆ. ಏನು ಅಂದರೆ, ಕಾರಣ ಮನೆಯಿಂದ ಹೋಯ್ತಾ
ಯಾತ್ರೆ ಹೋಗಿದ್ದಾಗ ಸಂದರ್ಭದಲ್ಲಿ ಹೋಯ್ತಾ ಅಥವಾ ನಾನು ಹುಟ್ಟಿದ ಮೂಲದಲ್ಲಿ ಹೋಯ್ತಾ, ಇದು ಕಾರಣ ಏನು ಅಂತ ತಿಳ್ಕೊಬೇಕಂದ್ರೆ ನೀವು ಗಂಡ ಹೆಂಡತಿ ಜೊತೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಗಾಬರಿ ಆಗಬೇಡ, ಒಳ್ಳೆ ರೀತಿಯಲ್ಲಿ ಇನ್ನೊಂದು ಸಲ ಮದುವೆ ಮಾಡ್ಕೊಳ್ಳಿ, ಖುಷಿಯಾಗಿ ಬೇಕಾದ್ರೆ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ನೀವಾಗಲೇ ಈ ನಾಲಿಗೆಯ ಅಭಿರುಚಿಯ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಇಲ್ಲಿ ನಾವು ಎಷ್ಟು ಸರಳವಾದ ರೀತಿಯಲ್ಲಿ ಮಾಂಗಲ್ಯ ಸರ ಹೋಯಿತು ಅಂದರೆ ನಾವು ಎಷ್ಟು ಗಾಬರಿ ಆಗ್ತಕ್ಕಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು, ಮತ್ತು ಶಾಸ್ತ್ರ ಕೇಳ್ತಕ್ಕಂಥದ್ದು. ಯಾಕೆ ಹೋಯ್ತು ಇದು? ನಾವು ಈ ಬಾಯಿಯಲ್ಲಿ ಇರ್ತಕ್ಕಂತಹ ನಾಲಿಗೆ ಅಂತಕ್ಕಂತಹ ಒಂದು ವಿಷಯವನ್ನು ನಾವು ನಾಲಿಗೆಯನ್ನು ನಾವು ಏನಕ್ಕೆ ಬಳಸ್ತೀವಿ, ಏನಕ್ಕೆ ಉಪಯೋಗ ಆಗತ್ತೆ ಅಂತಕ್ಕಂಥ ವಿಚಾರ ಕೇಳಿದ್ರೆ ಯಾವ್ಯಾವ್ದಕ್ಕೆ ಉಪಯೋಗ ಆಗ್ಬೋದಮ್ಮ? ನಾಲ್ಗೆ ಮಾತಿಗೆ, ರುಚಿಗೆ. ಸೊ ಆ ಮಾತು ಒಳ್ಳೆಯ ಮಾತೇ ಆಗಿರಬೇಕು ಅಲ್ಲಮ್ಮ. ಅದನ್ನೇ ಮಧುರವಾದ ಮಾತು ಅಂತ ಹೇಳಿದ್ದು. ಆ ನಾಲ್ಗೆಗೆ ಮಧುರವಾದ ಮಾತು ಎಲ್ಲ ನಾಲ್ಗೆಗಳಿಗೂ ಇರುತ್ತೆ, ಆದರೆ ನಾವು ಕೆಡಿಸ್ಬಿಟ್ಟಿರ್ತೀವಿ. ಕೆಲವರು ಮಾತಾಡದೆ ಬರೀ ಕೆಟ್ಟ ಪದಗಳನ್ನೇ ಬಳಸ್ತಾರೆ, ಕ್ರೂರವಾಗಿ ಮಾತಾಡ್ತಾರೆ. ಏನು ಹಿಂಗೆ ಮಾತಾಡ್ತೀಯ, ಸರಿಯಾಗಿ ಮಾತಾಡೋ. ನಾನು ಮಾತಾಡೋದೇ ಹಂಗೆ, ಏನೀಗ? ಸೊ ಈ ರೀತಿಯಾಗಿರ್ತಕ್ಕಂಥ ಭಗವಂತ ಅಂತ ಪೂಜೆ ಮಾಡೋ ನಾವು ನಮ್ಮ ನಾಲಿಗೆ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮ ಕಿವಿ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮ ಮೂಗಿನ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮ ಚರ್ಮದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದಮೇಲೆ ಇನ್ನು ನೀವು ಅದು ಗೊತ್ತಿಲ್ಲ ಅಂದಮೇಲೆ ನಿಮಗೆ ಗೊತ್ತಿರೋದು ಯಾವುದು ಅನ್ನೋ ಪ್ರಶ್ನೆ ಆಗತ್ತೆ. ಹೌದಲ್ವಾ? ಗೊತ್ತಿರೋದು ಯಾವ್ದು? ಹಾಗಾದರೆ ಏನಕ್ಕೆ ಬದುಕ್ತೆ ಇಲ್ಲಿ, ಏನಕ್ಕೆ ಭೂಮಿಗೆ ಬಂದೆ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ. ಆದರೂ ನಾವು ಹೇಳ್ತೀವಿ ಅವೆಲ್ಲ ನಮ್ಗೆ ಯಾಕೆ, ಡಾಕ್ಟ್ರ ನಾನು, ನನಗೆ ಯಾಕೆ ಬೇಕದು, ಬದುಕಬೇಕಷ್ಟೇ. ಸೊ ಈ ರೀತಿಯಾಗಿ ಮೊಂಡುತನದ ಬದುಕು ಏನಾಗುತ್ತೆ ಅಂದರೆ ನಮ್ಮ ನಾಲಿಗೆ ನಮ್ಮ ಮನಸ್ಥಿತಿಯನ್ನು ತುಂಬ ಅದ್ದುಬಸ್ತಲ್ಲಿಡ್ತಕ್ಕಂತಹ ವಿಚಾರ ಇರುತ್ತೆ ಅಂತ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ, ಯಾಕೆ ಅಂದರೆ ನಾವು ಉಸಿರಾಡ್ತಾ ಇರತಕ್ಕಂತಹ ಒಂದು ವಿಚಾರದಲ್ಲಿ ನಮ್ಮ ನಾಲಿಗೆ ಕೆಡುತ್ತೆ ಅಂತಕ್ಕಂತಹ ಒಂದು ವಿಷಯ ನಮಗಿನ್ನೂ ಅರ್ಥ ಆಗಿಲ್ಲ. ಇದಕ್ಕೆ ಕಾರಣ ಇಷ್ಟೇ. ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ. ಕಠೋರವಾಗಿರ್ತಕ್ಕಂಥ ಆಹಾರವನ್ನು ನಮ್ಮ ಜಠರಾಂಗ ಸಹಿಸ್ಕೊಳ್ಳಲ್ಲಮ್ಮ. ಗಟ್ಟಿಯಾದ ಪದಾರ್ಥ, ಉದಾಹರಣೆ ಮಾಂಸಾಹಾರ. ಈ ಮಾಂಸಾಹಾರವನ್ನು ಮಕ್ಕಳು ಚೆನ್ನಾಗಿ ದಷ್ಟಪುಷ್ಟವಾಗಿರಲಿ ಅಂತ ತಿನ್ನಿಸೋದು ನಂಬರ್ 1. ನಂಬರ್ 2, ಗರ್ಭಿಣಿ ವ್ಯವಸ್ಥೆಯಲ್ಲಿ ಕೂಡ ಮಗು ಚೆನ್ನಾಗಿ ಬೆಳೀಲಿ ಅಂತ ತಿನ್ನಿಸೋದು. ಹೌದಾ? ಈ 2 ಸಂಪ್ರದಾಯವನ್ನು ಮಾಡಿದಂಥ ಮಗು ಮುಂದೆ ಡ್ರಗ್ಸ್ಗೆ ಅಡಿಕ್ಟ್ ಆಗ್ಬೋದು, ಕ್ರೂರಿ ಆಗ್ಬೋದು, ಅಲೆಮಾರಿ ಆಗ್ಬೋದು, ನಿಮಗೆ ಶತ್ರು ಆಗಬಹುದು. ಮಾಂಸಾಹಾರದಿಂದ ಮನುಷ್ಯ ಕೆಡ್ತಾನೆ ಅಂತಕ್ಕಂಥ ವಿಚಾರ ನಮ್ಗೆ ಎಷ್ಟು ಜನಕ್ಕೆ ಗೊತ್ತು ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಅಂದರೆ ತಿನ್ನಬಾರ್ದು ಅಂತಲ್ಲ, ಅದರದೇ ಆದ ಕ್ರಮ ಇರುತ್ತೆ, ಸಮಯ ಇರುತ್ತೆ, ಅದಕ್ಕೆ ಆದ ರೀತಿಯಲ್ಲಿ ಪ್ರಮಾಣ ಇರುತ್ತೆ. ಇದನ್ನು ತಿಳಿದು ತಿಂದರೆ ಯಾವ ಕಾರಣಕ್ಕೂ ತಪ್ಪಲ್ಲ. ಆ ರೀತಿ ಲೆಕ್ಕ ಹಾಕಕ್ಕೆ ಹೋದಾಗ ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಮಾಂಸಖಂಡಗಳು, ದೇಹದ ಒಳಗಡೆ ಏನಿದೆ ಅದನ್ನು ನಾವು ತಿನ್ನುವ ಮಾಂಸವನ್ನು ಒಟ್ಟಿಗೆ ಆಗೋದಾದರೆ ಒಳಗಡೆ ಇರ್ತಕ್ಕಂಥದ್ದು ಅದೇ ಎಲ್ಲ ತಿನ್ಕೊಂಡ್ಬಿಡ್ತಿತ್ತೇನೋ ಅಲ್ವಾ? ಆದರೆ ಆ ಮಾಂಸಾಹಾರ ಏನಕ್ಕೆ ಅದು ತಪ್ಪು ಆಗತ್ತೆ ಅಂದರೆ ತಿನ್ನೋದು ತಪ್ಪಲ್ಲ, ಬಯಸೋದು ತಪ್ಪಲ್ಲ, ಅದನ್ನು ಹರಗಿಸುವ ವಿಧಾನ ಗೊತ್ತಿರಬೇಕು. ಅವ್ರು ಮಾತ್ರ ತಿನ್ನಬೇಕು. ಕೂತ್ಕೊಂಡು ಫ್ಯಾನ್ ಕೆಳಗಡೆ AC ಕೆಳಗಡೆ ಕೂತ್ಕೊಂಡಿರೋ ತಿಂದರೆ ಅವ್ರನ್ನ ಮಾತಾಡಿಸ್ಬೇಕು. ಐತೆ ನಮಗೆ ಮಾರಿ ಹಬ್ಬ. ಕೂತ್ಕೊಂಡು ತಿನ್ಬಿಟ್ಟು ಕೂತಿರ್ತಾರಲ್ಲಮ್ಮ, ಈ ರೀತಿಯಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ, ಕಾಲೇಜಿಗೆ ಕಳಿಸ್ತೀವಿ. ಯಾಕೆ ಇವತ್ತು ತುಂಬ ತೀವ್ರವಾಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಮಕ್ಕಳು ಅಧೋಗತಿ ಆಗ್ತಾ ಇದ್ದಾರೆ, ತಂದೆ ತಾಯಿಯಿಂದ ತುಂಬ ಶತ್ರುಗಳಾಗ್ತಾ ಇದ್ದಾರೆ. ಸಮಾಜ, ಪ್ರಪಂಚ ಯಾಕೆ ಈ ಥರ ಕೆಡ್ತಾ ಇದೆ ಅಂದರೆ ಇವತ್ತು ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರತಕ್ಕಂತಹ ಅನ್ಯಾಯ, ಇವೆಲ್ಲವೂ ಕಾರಣ ಏನಂದರೆ ಕಣ್ಣಿಗೆ ಕಾಣಿಸುವುದು ಒಂದೇ ಹೆಣ್ಣು ಮಾತ್ರ. ಆ ಹೆಣ್ಣು ಯಾರಾಗಿರಬಹುದು, ಎಷ್ಟೇ ವಯಸ್ಸಾಗಿರಬಹುದು, ಅವರಿಗೆ ಬೇಕು ಹೆಣ್ಣು ಅನ್ನುವ ಬಯಕೆ ಉತ್ಪತ್ತಿ ಆಗುತ್ತೆ. ಅದೇ ರೀತಿಯಾಗಿ ಕುಡಿಯೋದಕ್ಕೆ ಹೋಗ್ಬೋದು, ಸಿಗರೇಟ್ ಸೇದ್ಬೋದು, ಯಾವುದೇ ಆಗ್ಬೋದು, ಇದೆಲ್ಲವೂ ಕೂಡ ಬಯಕೆ. ಈ ಬಯಕೆ ಏನಕ್ಕೆ ಬರುತ್ತೆ ಅಂದರೆ ಜೀರ್ಣಾಂಗದಲ್ಲಿ ನೀವು ಆಹಾರವನ್ನು ತೆಗೆದುಕೊಳ್ಳುವ ರೀತಿಯಲ್ಲಿ ಅದು ಜೀರ್ಣದಲ್ಲಿ ಇರ್ತಕ್ಕಂತಹ ಅಂಶವನ್ನು ಗಮನಿಸದೇ ಇದ್ದಾಗ ಈ ರೀತಿಯಾಗಿ ದಬ್ಬಾಳಿಕೆಯ ಜೀವನ ನಮ್ಮದಾಗತ್ತೆ. ಏನು ದಬ್ಬಾಳಿಕೆ ಜೀವನ ಆಗತ್ತೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದರೆ ನಾವು ಆಹಾರ ಪ್ರಕ್ರಿಯೆ ಅಂತಕ್ಕಂತಹ ಒಂದು ವಿಷಯಕ್ಕೆ ನಾವು ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು.
ನಮ್ಮ ದೇಹಕ್ಕೆ ಯಾವುದು ಬೇಕು ಯಾವುದು ಬೇಡ ಅಂತಕ್ಕಂಥ ವಿಷಯವನ್ನು ಒಂದು ಗುರುತಿಸ್ಕೋಬೇಕಾಗತ್ತೆ. ಏನು, ನಾವು ನೆಮ್ಮದಿಯಾಗಿದ್ದೀವಿ, ಖುಷಿಯಾಗಿದ್ದೀವಿ, ನಾನು ಅಂದ್ಕೊಂಡಿದ್ದು ನಾನು ನಡೀತಾ ಇದೆ, ನಾನು ಏನು ಬೇಕೆಲ್ಲ ಮಾಡ್ತಾ ಇದ್ದೀನಿ, ಇಂಥ ಕೆಲವರು ಇದ್ದಾರೆ. ಹೌದಲ್ಲ, ಇಂಥ ಕೆಲವರು ಇದ್ದಾರೆ. ನಾನು ಬಯಸಿದ್ದು ನನಗೆಲ್ಲ ಸಿಕ್ಕಿದೆ ಇದ್ದಾರೆ. ಹಾಗಾದ್ಮೇಲೆ ನಮಗೆ ಯಾಕೆ ಸಿಕ್ಕಿಲ್ಲ ಪ್ರಶ್ನೆ ಅಲ್ಲ. ಭಗವಂತ ಒಬ್ಬೊಬ್ಬರಿಗೂ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಕಳಿಸಿಲ್ಲ, ನೀನು ಫಸ್ಟು ನೀನು ಸೆಕೆಂಡು ಅಂದನ್ನು ಕಳಿಸಿಲ್ಲ. ಎಲ್ಲರಿಗೂ ಭಗವಂತ ಕಳಿಸಿದ್ದಾನೆ. ಅವ್ರಿಗೆ ಒಳ್ಳೇದಾಗಿದೆ, ಅವ್ರು ಚೆನ್ನಾಗಿದ್ದಾರೆ, ನಾವ್ಯಾಕೆ ಚೆನ್ನಾಗಿಲ್ಲ? ಅವ್ರಿಗೆ ಸಿಕ್ಕಿರೋದು ನಮ್ಗೆ ಯಾಕೆ ಸಿಕ್ಕಿಲ್ಲ? ನಮ್ಮ ಹತ್ರ ಇರೋದು ಅವ್ರಿಗೆ ಸಿಗಬಾರ್ದು. ಈ ಥರದಲ್ಲಿ ನಮಗೆ ಬರ್ತಕ್ಕಂತಹ ಒಂದು ಕೆಟ್ಟ ಬುದ್ಧಿ ಅಂತಲೇ ಹೇಳ್ಕೋಬೇಕಾಗತ್ತೆ. ಇದು ಯಾಕೆ ಬರುತ್ತೆ ನಮ್ಮಲ್ಲಿ ಉತ್ಪತ್ತಿ ಆಗಬೇಕು ಅಂತಕ್ಕಂಥ ವಿಚಾರ. ಮದುವೆ ಆದಮೇಲೆ ನೋಡು, ಅವಳು ನನ್ನ ಜೊತೆ ಮದುವೆ ಆದವಳಿಗೆ 2 ಗಂಡಾಯಿತು, ನನಗೆ ಗಂಡೇ ಇಲ್ಲ, ಅಲ್ಲ ಮಕ್ಕಳೇ ಇಲ್ಲ ಅಂತಕ್ಕಂಥದ್ದು. ಅವರು ಮನೆ ಕಟ್ಟಿದ್ರು, ಅವಳು ಒಡವೆ ತಗೊಂಡ್ರು, ನನಗೆ ಯಾಕಿಲ್ಲ ಒಡವೆ ಅಂತಕ್ಕಂಥದ್ದು. ಇದು ಸರ್ವೇ ಸಾಮಾನ್ಯ ಎಲ್ಲರಲ್ಲೂ ಬರುತ್ತೆ. ಹೌದು. ಈ ಬೈಕೆ ಅಂತಕ್ಕಂಥ ಬರ್ತಕ್ಕಂಥದ್ದು, ಬೇಡದೇ ಇರೋದು ನನಗೆ ಬೇಕು ಅಂತಕ್ಕಂಥದ್ದು, ಅದು ಬೇಡ ಆದರೂ ಬೇಕು ಅಂತಕ್ಕಂಥದ್ದು, ಇವೆಲ್ಲವೂ ದುಷ್ಟತನವಾಗಿ ನಮ್ಮನ್ನು ಪರಿಣಮಿಸುತ್ತೆ. ಅಂದರೆ ನಮ್ಮ ಸುತ್ತ ಗಿರಿಕೆ ಹೊಡಿತಾ ಇರುತ್ತೆ. ಇದಕ್ಕೆ ಕಾರಣ ನಮ್ಮ ನಾಲಿಗೆಯೇ ಕಾರಣವಾಗಿರುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ದೇಹ ಕರೆಕ್ಟಾಗಿ ಇಟ್ಕೋಬೇಕು. ನಮ್ಮ ದೇಹ ಸರಿಯಾಗಿದೆ ಅಂತ ತಿಳ್ಕೊಳ್ಳೋ ವಿಧಾನ ಆದರೂ ಸ್ವಲ್ಪ ಬೇಕಾಗತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ, ನಾವು ಆಹಾರವನ್ನು ಸೇವನೆ ಮಾಡಿದ ಸಮಯವನ್ನು ನಿಮ್ಮ ಗಡಿಯಾರ ನೋಡ್ಕೊಳ್ಳಿ. ಆ ಸಮಯದಿಂದ 6 ಗಂಟೆಯ ಒಳಗಡೆ ನೀವು ಆಹಾರವನ್ನು ಸೇವನೆ ಮಾಡಿದ 6 ಗಂಟೆಯ ಅವಧಿಯಲ್ಲಿ ಅದು ಕಂಪ್ಲೀಟವಾಗಿ ಮತ್ತೆ ನಾನು ಊಟ ತಿನ್ನಬೇಕು, ನಾನು ಏನೋ ತಿನ್ನಬೇಕು ಅನ್ನೋ ಬಯಕೆ ಬರುತ್ತೆ ಅಂದರೆ ನಿಮ್ಮ ದೇಹ ಸರಿಗಿದೆ ಅಂತ. 6 ಗಂಟೆ ಅವಧಿಯಲ್ಲಿ ನಿಮಗೆ ಹೊಟ್ಟೆ ಹಸಿವು ಆಗಬೇಕು, ನಂಬರ್ 1. ಅದೇ ರೀತಿ ನೀವು ತಿಂದಂಥ 6 ಗಂಟೆಯಲ್ಲಿ ತಿಂದಂಥ ಆಹಾರ ಪಚನವಾಗಿರಬೇಕು. ಪಚನವಾಗಿ ಅದು ಹೊರಗೆ ಹೋಗಲಿಕ್ಕೆ ಸಿದ್ಧತೆಯ ರೂಪದಲ್ಲಿ ಇದ್ದಾಗ ನಿಮ್ಮ ದೇಹ ಚಪಲದಿಂದ ಹೊರಗೆ ಬರುತ್ತೆ. ಈಗ 6 ಗಂಟೆನ ಕೆಲವ್ರು ಕೇಳಿ ಯಾವಾಗ ಕೇಳಿದ್ರು ಏನೋ ಹೊಟ್ಟೆ ಒಂಥರ ದುಮ್ ಅಂತದೆ, ಊದ್ಕೊಂಡಂಗೈತೆ, ಉಬ್ಬರಿಸ್ಕೊಂಡಂಗೈತೆ, ತಿನ್ನೋಕ್ಕಾಗಲ್ಲ. ಸೊ ಹಲವಾರು ಕಾರಣಗಳು ಹೇಳ್ತೀವಿ. ಯಾಕೆ ಅಂದರೆ ಕೂತೆ ಇದೆ, ಮಲಗೆ ಇದ್ದೆ, ಏನೋ ಹೇಳ್ತೀವಿ. ಅದಾಗಲ್ಲ. ನಿಮ್ಮ ದೇಹ ನಿಮ್ಮ ಕೈಯಲ್ಲಿದೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಅಂದರೆ ನಿಮ್ಮ ನಾಲಿಗೆ ನಿಮ್ಮ ಕೈಯಲ್ಲೇ ಇರಬೇಕು. ನಾಲಿಗೆಯ ಕೈಯಲ್ಲಿ ನಿಮ್ಮನ್ನು ನೀವು ಅದಕ್ಕೆ ಅರ್ಪಣೆ ಮಾಡ್ಕೋಬಾರ್ದು ಅಂತಕ್ಕಂಥ ಸತ್ಯವನ್ನು ನೀವು ತಿಳ್ಕೊಬೇಕಂದ್ರೆ ನಿಮ್ಮ ಆಹಾರದ ಪ್ರಜ್ಞೆ ನಿಮಗಿರಬೇಕು. ಯಾವ ಆಹಾರವನ್ನು ಯಾವ ಸಮಯದಲ್ಲಿ ಅದಕ್ಕನುಸಾರವಾದ ಆಹಾರವನ್ನು ನಾವು ತಗೋಬೇಕು ಅಂತಕ್ಕಂತಹ ಸತ್ಯವನ್ನು ನೀವು ತಿಳ್ಕೊಂಡ್ರೆ, ಅಮ್ಮ ಬೆಳೆ ಬೆಳೆದರೂ ಕೂಡ ನಾವು ಇಂಥ ಟೈಮ್ಗೆ ಕಳೆ ಕೀಳಬೇಕು, ಇಂಥ ಟೈಮ್ಗೆ ಔಷಧಿ ಹೊಡಿ ಎಲ್ಲ ಗೊತ್ತಿರುತ್ತಲ್ಲ. ಒಂದು ಗರ್ಭಿಣಿಯಾದಂತಹ ಒಂದು ಗರ್ಭವತಿಗೂ ಕೂಡ ಇಷ್ಟನೇ ತಿಂಗಳಿಗೆ ಟೆಸ್ಟ್ ಮಾಡಿಸ್ಬೇಕು, ಇಷ್ಟನೇ ತಿಂಗಳಿಗೆ ಹಿಂಗಿರಬೇಕು, ಇದೆಲ್ಲ ಕ್ರಮ ಇದೆ. ಹಾಗಾಗಿ ಒಂದು ಮನೆ ಕಟ್ಟಬೇಕಾದ್ರೆ ಒಳ್ಳೆ ಸಿಮೆಂಟ್ ಬೇಕು, ಆರಿಸ್ತೀವಿ. ಪ್ರತಿಯೊಂದಕ್ಕೂ ನಮ್ಮ ದೇಹವನ್ನು ಬಿಟ್ಟು ಎಲ್ಲದಕ್ಕೂ ನಾವು ಟೇಪ್ ಹಾಕ್ತೀವಿ. ಇದಿಷ್ಟೇ ಇರಬೇಕು, ಇದಿಷ್ಟೇ ಪ್ರಮಾಣ ಇರಬೇಕು, ಹಿಂಗೆ ಬದುಕಬೇಕು, ಈ ಥರನೇ ಇರಬೇಕು. ಇವೆಲ್ಲ ಅಂದ್ಕೊಂಡ ನಾವು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಂಗಾಂಗಗಳ ಪರಿಚಯವನ್ನು ಮಾಡ್ಕೋಬೇಕಾ ಬೇಡವಾ? ಮಾಡ್ಕೊಳ್ಬೇಕು. ಎಲ್ಲಿ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಯಾವ ಸ್ಕೂಲಲ್ಲಿ ಇದನ್ನು ಹೇಳ್ಕೊಡ್ತಾರೆ ಸ್ವಲ್ಪ ಯೋಚನೆ ಮಾಡಿ. ರಸವತ್ತಾದ ಜೀವನ ಇದ್ದಾಗ, ರಸವತ್ತಾದ ದೇಹ ಇದ್ದಾಗ ರಸವತ್ತಾದ ನಾಲಿಗೆ ಇರುತ್ತೆ. ಆಗ ನೀವು ಮಾತಾಡ್ತಾ ಇದ್ದರೆ ತಪ್ಪಾಗಿ ಮಾತಾಡ್ತಾ ಇದ್ದೀನಿ, ತಪ್ಪಾಗಿ ನಡ್ಕೋತಾ ಇದ್ದೀನಿ ಅನ್ನೋ ಪ್ರಜ್ಞೆ ನಿಮ್ಮಲ್ಲಿ ಉತ್ಪತ್ತಿಯಾದಾಗ ಭಗವಂತ ನಾಲಿಗೆ ಮೇಲೆ ನಿಂತು ನಿಮ್ಮನ್ನು ಮಾತಾಡಿಸ್ತಾರೆ. ನಾಲಿಗೆ ಮೇಲೆ ನಿಂತು ನಿಮ್ಮ ಆಹಾರವನ್ನು ಸೇವನೆ ಮಾಡ್ತಾರೆ. ಭಗವಂತ ನಿಮ್ಮ ಸೇವನೆ ಮಾಡುವ ಆಹಾರವನ್ನು ಸ್ವೀಕಾರ ಮಾಡಬೇಕು, ಭಗವಂತನಿಗೆ ನೈವೇದ್ಯ ಮಾಡಬೇಕು. ಯಾವುದರಲ್ಲಿ? ನಮ್ಮ ಆತ್ಮ ಅನ್ನೋದೊಂದು ಇದೆಯಲ್ಲಮ್ಮ, ಆತ್ಮಕ್ಕೆ ನೈವೇದ್ಯ ಮಾಡೋಕ್ಕಾಗಿದೆಯಾ ನಮ್ಮ ಕೈಲಿ? ಇಲ್ಲ ಅಲ್ಲ. ಆದರೂ ಹೇಳ್ತಾ ಇದ್ದೀವಿ ನಮ್ಮಲ್ಲಿ ಆತ್ಮ ಇದೆ, ನನ್ನಲ್ಲಿ ಹೃದಯ ಇದೆ. ಇದೆಯಪ್ಪ, ಅದ್ರ ಪರಿಚಯ ಆಗಿದೆಯಾ? ಅದಕ್ಕೇನು ಬೇಕು ಮಾಡ್ತಾ ಇದೆಯಾ? ಇಲ್ಲ. ಹಾಗಿರಬೇಕಾದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ಒಂದು ವಿಚಾರ ಏನಪ್ಪ ಅಂತಂದರೆ, ನಮ್ಮ ಜೀರ್ಣಾಂಗದ ರಹಸ್ಯವನ್ನು ತಿಳಿಯದೆ ನಾವು ಬದುಕುತ್ತಿದ್ದೇವೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇದನ್ನು ತಿಳಿಸ್ಕೊಡಿ. ಏನು? ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರಬೇಕು ಅಂತಕ್ಕಂತಹ ಪರಿಚಯವನ್ನು ನಿಮ್ಮ ಮಕ್ಕಳಿಗೆ ಬೋಧನೆ ಮಾಡೋದೇ ಆದರೆ ನಿಮ್ಮ ಮಕ್ಕಳ ಭವಿಷ್ಯ ಎಲ್ಲೋ ಶಾಸ್ತ್ರ ಕೇಳಕ್ಕೆ ಹೋಗೋ ಬದಲು ನೀವೇ ರೂಪಿಸಬಹುದು, ಜೊತೆಗೆ ನೀವು ಕೂಡ ರೂಪಿಸ್ಕೋಬಹುದು. ಇದು ಮಾಡಬೇಕು ಅಂತ ಬೇಡ ಅಂತೀಯಮ್ಮ? ಮಾಡಬೇಕು. ಸೊ ನಾವು ಮಾಡ್ತಾ ಇಲ್ಲ. ನಾವು ಇನ್ನೊಬ್ಬರ ಹತ್ರ ಹೋಗಿ ಕೇಳಿ 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 ನಿಮ್ಮ ಜೀರ್ಣಾಂಗದ ವಿಚಾರ ಹೇಗಿದೆ ಅಂತ ಜ್ಯೋತಿಷ್ಯ ಹೇಳೋರು ಗೊತ್ತಾ? ಇಲ್ಲ. ಯಾರಿಗೆ ಆಗಲಿ ಗೊತ್ತಾ? ಡಾಕ್ಟ್ರಿಗೆ ಆಗಲಿ ನಿಮ್ಮ ಜೀರ್ಣಾಂಗ, ನಿಮ್ಮ ಅಭ್ಯಾಸ, ನಿಮ್ಮ ಊಟದ ವ್ಯವಸ್ಥೆ
ಡಾಕ್ಟ್ರಿಗೆ ಗೊತ್ತಾ? ಇಲ್ಲ. ಮತ್ತು ಹಾಗಿದ್ಮೇಲೆ ನಿಮ್ಮ ದೇಹನ ಹೇಗೆ ಸರಿ ಮಾಡ್ಕೋತೀರಾ? ನೆಮ್ಮದಿಯಾಗಿ ಹೇಗಿರ್ತೀರಾ? ಆರೋಗ್ಯ ಅಂತ ನಿಮ್ಗೆ ಹೇಗೆ ಸಿಕ್ಕತ್ತೆ? ಸ್ವಲ್ಪ ಯೋಚನೆ ಮಾಡಿ. ಭಗವಂತ ಎಲ್ಲ ಅಣುವಿನಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ತೀವಿ. ಭೂಮಿಯಲ್ಲಿ ಪ್ರತಿ ಭೂಮಿಯ ಅಣುವಿನಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ತೀವಿ. ಆದರೆ ಹೇಳ್ತಾ ಇದ್ದೀವಿ ಹೊರತು ನಾವು ಗುರುತಿಸ್ತಾ ಇಲ್ಲ, ನಡ್ಕೊಳ್ತಾ ಇಲ್ಲ, ಅದನ್ನು ಪ್ರೀತಿಸ್ತಾ ಇಲ್ಲ. ನಮ್ಮ ಜೀರ್ಣಾಂಗವನ್ನು, ನಮ್ಮ ದೇಹವನ್ನು ನಾವು ಗುರುತಿಸಿ ಯಾವಾಗ ಪರಿಚಯ ಮಾಡಿಕೊಂಡು ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆಯನ್ನು ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ ಬರುತ್ತೆ. ಇದೇ ಒಂದು ಯಜ್ಞ. ಸ್ವಾಮಿ 150 ಜನ ಪುರೋಹಿತರು ಕರೆಸಿ ಒಂದು ದೊಡ್ಡದು ಚಾಮುಂಡಿದು, ಚೌಡೇಶ್ವರಿದು, ಅನ್ನಪೂರ್ಣೇಶ್ವರಿದು ಯಾವುದೋ ಒಂದು ಹೋಮ ಮಾಡಿಸಿ ಎಲ್ರಿಗೂ ಅನ್ನ ಊಟ ಎಲ್ಲ ಹಾಕ್ಸಿ ಸಂದೋಬ್ರಿಯಾಗಿ ಮಾಡ್ತೀನಿ ಅಂತ ಹೇಳ್ತೀವಿ. ಆದರೆ ನಾವೇನಾಗಿದ್ದೀವಿ ಯೋಚನೆ ಮಾಡಲಿಲ್ಲ. ನಮಗೆ ಒಳ್ಳೆಯದಾಗಕ್ಕೆ ದೇವ್ರ ಪೂಜೆ ಮಾಡಬೇಕು, 4 ಜನಕ್ಕೆ ಊಟ ಹಾಕಬೇಕು, ಇವೆಲ್ಲವನ್ನು ತಿಳ್ಕೊಂಡಿದ್ದೀವಿ. ನೀನೇನಾಗಿದೆಯಾ ನೀನು ಬದಲು ಗುರುತಿಸ್ಕೊ. ಅದನ್ನು ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಾಗಲಿ, ಅನ್ನಸಂತರ್ಪಣೆ ಮಾಡೋದಾಗಲಿ, ಯಜ್ಞ ಯಾಗಾದಿಗಳನ್ನು ಮಾಡೋದಾಗಲಿ ಅದು ನಿನ್ನ ಸಂತೋಷಕ್ಕೆ ಮಾಡಿ. ಆದರೆ ನಿಮಗೆ ಸಂತೋಷ ಇದೆಯಾ ಅಂದ ಮೇಲೆ 4 ಜನ ಊಟ ಮಾಡೋದು ಅದೇ ಸಂತೋಷ ಅಂತಕ್ಕಂಥವ್ರು ನಾವೇನು ಹೇಳೋಕ್ಕಾಗಲ್ಲ. ಸಂತೋಷನೇ. ನೀನು ಸಂತೋಷ ಆಗಿದೆಯಾ? ಇಲ್ಲ. ಅಂದ ಮೇಲೆ ನೀನು ಇನ್ನೊಂದನ್ನು ಮಾಡೋಕ್ಕೆ ಹೋಗಿ ನಿನ್ನನ್ನು ನೀನು ಮರೆತಾಗ ಜೀವನ ಎಷ್ಟು ನಶ್ವರವಾಗಿರ್ತಕ್ಕಂಥ ಅಜ್ಞಾತದಲ್ಲಿ ನಾವು ಯಾವಾಗಲೂ ಹಿಂದೆ ಹೇಳ್ತೀವಿ. ಪಾಂಡವರು, ಕೌರವರು, ಶ್ರೀರಾಮ ಇವೆಲ್ಲ ವನವಾಸದ ಬಗ್ಗೆ ಎಲ್ಲ ಮಾತಾಡ್ತೀವಿ. ಇದೆಲ್ಲ ಏನಕ್ಕೆ ಅಂದರೆ ಸತ್ಯವನ್ನು ರೂಪಿಸುವುದಕ್ಕೆ ಅವರು ಆದರ್ಶವಾಗಿ ನಮಗೆ ಕೊಟ್ಟು ಹೋದರು. ಆ ಸತ್ಯ ಯಾವುದು ಅಂದರೆ ನಮ್ಮ ದೇಹದ ಅಂಗಾಂಗಗಳ ಪರಿಚಯ ನಿಮ್ಮ ಮಕ್ಕಳಿಗೆ ಮಾಡಿಸಿ ತೋರಿಸಿ ನೀವು ಮಾಡ್ಕೊಳ್ಳಿ. ಪರಿಚಯ ಅಂದರೆ ಹೆಂಗೆ ಸ್ವಾಮಿ ಅಂದರೆ ಪುಸ್ತಕದಲ್ಲಿ ಆಯಿತಾ? ಅಲ್ಲ. ನಿಮ್ಮ ದೇಹದಲ್ಲಿ ಪಚನವಾಗ್ತಕ್ಕಂತಹ ಸ್ಥಿತಿ ಅವನು ಕೂಡ ಭಗವಂತನೇ. ಅದಕ್ಕೆ ಧರ್ಮದಲ್ಲಿ ಹೇಳುತ್ತೆ, ನನಗೆ ನೀನು ಊಟ ಮಾಡಬೇಕಾದ್ರೆ ನನ್ನನ್ನು ಸ್ಮರಣೆ ಮಾಡು. ಊಟ ಮಾಡೋಕ್ಕೆ ಮುಂಚೆ ನಾನು ನಿನ್ನ ನಾಲಿಗೆಯ ಮೂಲಕವಾಗಿ ನಾನು ಸ್ವೀಕಾರ ಮಾಡ್ತೀನಿ. ಊಟವಾದ ಮೇಲೆ ಒಂದು ಸಲ ನನ್ನ ಹೆಸರು ಹೇಳು, ಅದನ್ನೂ ನಾನು ಕರಗಿಸ್ತೀನಿ ಔಷಧಿ ರೂಪದಲ್ಲಿ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಯಾಕೆ ಅಂತಂದರೆ ಮಾಡುವ ಊಟಕ್ಕೆ ಒಂದು ಸಲ ನಾರಾಯಣ ಅಂತ ಹೇಳಿದ್ರೆ ಅದು ಮಹಾಪ್ರಸಾದವಾಗತ್ತೆ. ಊಟವಾದ ಮೇಲೆ ಕೃಷ್ಣ ಅಂತ ಅಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥವೆಲ್ಲವೂ ಪಚನವಾಗತ್ತೆ. ಎಂಥ ಅದ್ಭುತವಾದ ರಹಸ್ಯವಾದ ಪೂಜೆ ಆಗತ್ತೆ. ಸ್ವಲ್ಪ ಯೋಚನೆ ಮಾಡಿ. ಯಾವ ಪೂಜೆಯನ್ನು ಮಾಡಬೇಕು ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿ ಅಂಗಾಂಗಗಳನ್ನ ಗುರುತಿಸುವುದೇ ಶ್ರೇಷ್ಠವಾದ ಪೂಜೆ ಆಗಿದೆ ಅಂತ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರೂಜಿ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜೀವನದ ಆಯ್ಕೆಯ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.